अस्सलामुअलैकुम अफसर मैसूरी नाजरीन इकराम। आज मैसूर शहर के उदयगिरी पुलिस थाने की जानिब से एक निहायत जरूरी और अहम अवामी प्रोग्राम मुनक़िद किया गया। मैसूर शहर के मौजूदा हालात बिलखुसूस नरसिम्हा राजा हल्के की नाजुक सूरत हाल को मद्देनजर रखते हुए इस प्रोग्राम का एहतमाम अवामी राब्ते के उन्वान से किया गया। इस प्रोग्राम में मैसूर सिटी पुलिस के आला अफसरान शरीक रहे। उसके साथ ही उदयगिरी पुलिस थाने से वाबस्ता तमाम इलाकों के कॉरपोरेटर्स, जिम्मेदारान, उलमा इकराम, नौजवानों और मुकामी अवाम की बड़ी तादाद भी मौजूद थी। सबसे अच्छी और काबिल तहसीन बात यह रही कि पुलिस के आला अफसरान के सामने हर फर्द को खुलकर सवाल करने का मौका दिया गया। अवाम ने बेखौफ होकर लॉ एंड ऑर्डर से मुताल्लिक़ और अपने जो भी खदशात थे, सवालात और मसाइल पुलिस अफसरान के सामने रखे। कई लोगों ने सवालात किए, मगर इस वीडियो में हम खास तौर पर उन्हीं अफराद के बयानात आपको सुनाएंगे जिन्होंने असल मुद्दे पर बात की। साथ ही तमाम सवालात सुनने के बाद मैसूर सिटी पुलिस के आला अफसरान की जानिब से दिए गए जवाबात भी इसी वीडियो में आपको दिखाए जाएंगे। ये वीडियो थोड़ी तवील जरूर है, मगर अगर आप इसे मुकम्मल देखेंगे तो ही पूरा मामला समझ पाएंगे। तो आइए सुनते हैं अवाम की आवाज और देखते हैं पुलिस के आला अफसरान का जवाब। ಇವತ್ತು ಜನ ಸಂಪರ್ಕ ಸಭೆ ನಮ್ಮ ಹೆಸರು ಅಯಾಸ್ ಪಾಷಾ ಅವರು ಪಂಡು ಈ ಎನ್ಆರ್ ಕ್ಷೇತ್ರದಲ್ಲಿ ಸುಮಾರು ಲೌಡಿಸಮು ಮರ್ಡರು ಎಷ್ಟು ಆಗ್ತಾ ಇದೆ ಅಂತ ಎಲ್ಲ ಡಿಪಾರ್ಟ್ಮೆಂಟ್ಗೂ ಗೊತ್ತಿದೆ, ಪಬ್ಲಿಕ್ಗೂ ಗೊತ್ತಿದೆ। ಯಾಕೆ ಇಷ್ಟ ಆಗ್ತಾ ಇದೆ ಅಂತ ನಮ್ಗೇನು ಅರ್ಥ ಆಗ್ತಾ ಇಲ್ಲ। ಫಸ್ಟ್ FIR ಏನಾರ ಮರ್ಡರ್ ಒಂದ್ ಆದ್ರೆ ನಮ್ಮ ಸುರೇಶ್ ಸಾಹೇಬ್ರು ಇತ್ತು ಎನ್ಆರ್ ಕ್ಷೇತ್ರದಲ್ಲಿ FIR ಬರ್ದ ತಕ್ಷಣ ಅವ್ರಿಗೆ ಜೀವ ಶಿಕ್ಷೆ ಸಿಕ್ಕೋದು। ಈಗ ಮರ್ಡರ್ ಆದ ತಕ್ಷಣ ಒಂದ್ 6 ತಿಂಗಳಿನಲ್ಲಿ ಬೇಲ್, 6 ತಿಂಗಳಿನಲ್ಲಿ ಬೇಲ್ ಆಚೆ ಬಂದ್ಬಿಟ್ಟು 4 ಗನ್ಮೆನ್ ತಗೊಂಡು ಎಲ್ಲಾರ್ಗು ತೋರ್ಸೋದು, ನಾನ್ 4 ಗನ್ಮೆನ್ ತಗೊಂಡಿದ್ದೀನಿ, ಹಫ್ತಾ ಸ್ಟಾರ್ಟ್, ಲೌಡಿಸಮ್ ಸ್ಟಾರ್ಟ್। ಆ ತರ ಇಲ್ಲಿ ಎನ್ಆರ್ ಕ್ಷೇತ್ರದಲ್ಲಿ ನಡೀತಾ ಇರೋದು। ಮೊದಲು ಆ ತರ ಆಗ್ತಾ ಇಲ್ಲ। ನಮ್ಮ ಡಿಪಾರ್ಟ್ಮೆಂಟ್ ಹೆಂಗಿತ್ತು ಅಂದ್ರೆ ACPN ಸಾಹೇಬ್ರು ಆದ್ರೆ ಕೇಸು ನಾನು ನೋಡಿದೀನಿ, ಕೈತಾ ಬಾಬು ಅಂತ ಒಬ್ರು ಇತ್ತು, ಒಂದು ಮರ್ಡರ್ ಮಾಡಿದ್ರು, FIR ಬರ್ದ ತಕ್ಷಣ ಜೀವ ಶಿಕ್ಷೆ। ಇನ್ನೊಂದು ಮುಬಾರಕ್ ಪೈಲ್ವಾನ್ ಅಂತ ಇದ್ರು, ಅದೊಂದು ಮರ್ಡರ್ ಆಯ್ತು, ಆವಾಗ ರೋಡ್ ಕಿಂಗ್ ಮರ್ಡರ್, ಆವಾಗ ಸುರೇಶ್ ಸಾಹೇಬ್ರು ಬರ್ದ ತಕ್ಷಣ ಜೀವ ಶಿಕ್ಷೆ, ಅವ್ರಿಗೆ 14-20 ವರ್ಷ ಆ ತರ ಸಜಾ ಆಗೋದು। ಈಗ ಎಷ್ಟು ಮರ್ಡರ್ ಆಗ್ತಾ ಇದೆ ಅಂದ್ರೆ ಸುಮಾರು ಒಂದು 50 ಮರ್ಡರ್ ಮೇಲೆ ಆಗಿದೆ। ಯಾರಿಗೂ ಇನ್ನೂ ಗಂಟ ಜೀವ ಶಿಕ್ಷೆನೂ ಸಿಕ್ಕಿಲ್ಲ, ಏನು ಶಿಕ್ಷಿಲ್ಲ। 6 ತಿಂಗಳಿನಲ್ಲಿ ಆಚೆ ಬಂದ್ಬಿಟ್ಟು ಅವ್ರು ದಾದಾಗಿರಿ ಮಾಡೋದು। ನಾನ್ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಎಲ್ಲಾ ಸಾಹೇಬ್ರು ಇಲ್ಲಿ ಕೂತಿದಿರಿ, ಒಂದ್ 4-5 ಎನ್ಕೌಂಟರ್ ಮಾಡಿ, ಭಯ ಬರ್ತದೆ। 4-5 ಜನಕ್ಕೆ ತೋರಿಸ್ತೀರ ನೀವು ಪೊಲೀಸ್ ಶಕ್ತಿ ಏನಂತ, ಪೊಲೀಸ್ ಕೆಪಾಸಿಟಿ ಏನಂತ। ನೀವು 4-5 ಜನಗೆ ರೌಡಿ ಅಂತ ಅವ್ರಿಗೆ ಯಾರು ಪದೇ ಪದೇ ಈ ತರ ಮಾಡ್ತಾ ಇದ್ರೆ ಅವ್ರಿಗೆ ಒಂದ್ 4-5 ಎನ್ಕೌಂಟರ್ ಮಾಡಿದ್ರೆ ನಿಜವಾಗ್ಲೂ ಕೂಡ ಆಚೆ ದೇಶದಲ್ಲಿ ಹೆಂಗೆ ಯಾವುದೇ ಇದಾಗ್ತಾ ಇಲ್ಲ। ಒಂದು ಜಗಳ, ನಾನು ಹೋಗ್ಬಿಟ್ಟು ನಾನು ರಾತ್ರಿ ಬಂದೆ, ಕತರ್ ದುಬೈಯಿಂದ ನಾನು ರಾತ್ರಿ ಬಂದೆ, ಒಂದ್ ಜಗಳ ಇಲ್ಲ, ಒಂದ್ ಫೈಟ್ ಏನು ಇಲ್ಲ। ಆ ತರ ಆದ್ರೆ ಎನ್ಕೌಂಟರ್ ಈ 15 ದಿವಸ 20 ದಿವಸದಲ್ಲಿ ಎನ್ಕೌಂಟರ್ ಮಾಡ್ಬಿಡೋದು। ಆ ತರ ನಾನು ನಮ್ಮ ಎಲ್ಲಾ ಸಾಹೇಬ್ರು ಕೂತಿದ್ದಾರೆ, ನಮ್ಮ ಮ್ಯಾಥ್ಯೂ ಸಾಹೇಬ್ರು ನಮ್ಗೆ ತುಂಬಾ ಸಹಕಾರ, ತುಂಬಾ 4-5 ವರ್ಷ ಕೆಲಸ ಮಾಡ್ರು, ನಮ್ಮ ಈ ಸರ್ಕಲ್ ಇನ್ಸ್ಪೆಕ್ಟರ್ ತುಂಬಾ ಸಹಕಾರ, ತುಂಬಾ ಕೆಲಸ ಒಳ್ಳೇದ್ ಮಾಡ್ತಾ ಇದೆ। ನಮ್ಗೆ ಉದಯಗಿರಿ ಪೊಲೀಸ್ ಸ್ಟೇಷನ್ ನಲ್ಲಿ ಜನ ಜಾಸ್ತಿ ಇಲ್ಲ, ಪೊಲೀಸ್ ಕಿರೇಮೂರು ಜಾಸ್ತಿ ಇಲ್ಲ। ಮೊದಲು ಕಿರೇಮೂರು ಇದ್ರು, ಶಿವರಾಜ್, ನಾಗರಾಜ್, ಜೋಶಿಲಾ, ಬಿಳ್ಕೆರಿ, ಆ ತರ ಅವ್ರು ಬಂದ್ರೆ 2 kg ಡೌನ್ ಆಗ್ಬಿಡೋದು ಕಿರೇಮೂರು। ಆ ತರ ಶಕ್ತಿ ಇತ್ತು ಪೊಲೀಸ್ ನಲ್ಲಿ। ಈಗ ಪೊಲೀಸ್ ನಲ್ಲಿ ಒಂದ್ ಸ್ವಲ್ಪ
ಬಹಳ ತಾಕತ್ ಕಡಿಮೆ ಇದೆ. ಈಗ ನೀವು ಶಕ್ತಿ ಕೊಡ್ಬೇಕು ಅಂತ ಕಿರಣ್ ಶಕ್ತಿ ಕೊಡ್ಬೇಕು. ಆ ತರ ಕೊಟ್ರೆ ನಮ್ಮ ಇನ್ನ ಕ್ಷೇತ್ರದಲ್ಲಿ ಯಾವಾಗ್ಲೂ ಒಂದು ಘಟನೆ ಆಗಲ್ಲ ಅಂತ ನನ್ನ ಮಾತನ್ನ ಸುಮಾರು ಜಾಸ್ತಿ ಎಲ್ಲ ಕೂತಿದ್ದಾರೆ ಮಾತಾಡೋರು. ಇಷ್ಟು ಮಾತನ್ನ ಕೇಳಿ ನಾನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತು ಜನ ಸಂಪರ್ಕ ಸಭೆ ಏನ್ ಇವತ್ತು ನಡೀತಾ ಇದೆ, ಕೆಲವರು ಒಂದು 2 ವರ್ಷದಿಂದ ಮಾಡ್ತಿರ್ಬೋದು ಮೋಸ್ಟ್ಲಿ. ಅದ್ ಹಳೆ ಟೈಮಲ್ಲಿ ಯಾವ ಕಮಿಷನರು ಯಾವ ಇನ್ಸ್ಪೆಕ್ಟರ್ ಆತರ ಈ ಸಭೆವನ್ನ ಮಾಡ್ತಾ ಇರ್ಲಿಲ್ಲ. ಮೊದಲದಾಗೆ ನಾವು ನಮ್ಮ ಇನ್ಸ್ಪೆಕ್ಟರ್ ಮ್ಯಾಥ್ಯೂಸ್ ಅವರು ಸರ್ ಇರುವಾಗ ಈ ತರ ಸಭೆಗಳು ಜಾಸ್ತಿ ಮಾಡ್ತಾ ಇದ್ರು. ಇವತ್ತು ಅದೇ ಮಾತು ನಾವು ರಿಪೀಟ್ ಮಾಡಕ್ಕೆ ಹೋಗೋದ ಟೈಮ್ ತುಂಬಾ ಕಮ್ಮಿ ಇದೆ. ನಮ್ಮ ಶೌಕತ್ ಪಾಷಾ ಅವರು ಎಲ್ಲ ಹೇಳ್ಬಿಟ್ಟವ್ರೆ. ನಾವು ಸ್ವಲ್ಪ ಸಲಹೆಗಳನ್ನ ನಾವು ಕೊಡ್ತೀವಿ ತಮ್ಗಳಿಗೆ. ಇವತ್ತು ಮೈಸೂರು ನಗರದಲ್ಲಿ ಇವತ್ತು ಗಾಂಜಾ MDM ಅದ್ರ ಬಗ್ಗೆ ನಾವು ಎಲ್ಲ ಕಾರ್ಪೊರೇಟರ್ಸ್ ಅಯ್ಯೂಬ್ ಖಾನ್ ಆಗ್ಲಿ ನಾವೆಲ್ಲ ಸುಮಾರು 12 ಕಾರ್ಪೊರೇಟರ್ಸ್ ತುಂಬಾ ಹೋರಾಟ ಮಾಡಿದ್ದೀವಿ. ಅದರಲ್ಲಿ ನಾವು ಒಂದು ಸಲಹೆವನ್ನ ಏನ್ ಕೊಡ್ತೀವಿ ಅಂತ ಹೇಳಿದ್ರೆ, ನಾವು ಒಬ್ಬ ರಾಜಕಾರಣಿಯವರು ನಮ್ಮ ಮಾತು ಕೇಳ್ತಾರೆ. ಕೇವಲ 50 ಜನ 100 ಜನ 200 ಜನ ಕೇಳ್ಬೋದು. ತಾವುಗಳು ನಮ್ಮ ಮಸೀದಿ ಮೌಲ್ಯಗಳಿಗೆ ಎಲ್ಲ ಕರ್ಸ್ಬಿಟ್ಟು ಒಂದು ಮೀಟಿಂಗ್ ಮಾಡಿ. ಯಾಕಂದ್ರೆ ಪ್ರತಿ ಶುಕ್ರವಾರ ಎಲ್ಲ ಮಸೀದಿಯಲ್ಲಿ ನಾವು ಎಲ್ಲ ಬಯಾನ್ ನಡೀತಾರೆ. ಅದರಲ್ಲಿ ಇವರೆಲ್ಲ ಹೇಳ್ತಾರೆ, ಅವ್ರ ತಂದೆಯವ್ರಿಗೆ ಅವ್ರ ರಾಯಿಯವ್ರಿಗೆ ಎಲ್ಲರಿಗೂ ಹೇಳ್ತಾರೆ, ಈ ತರ ತಮ್ಮ ಮಕ್ಕಳವನ್ನ ಭವಿಷ್ಯ ಹಾಳು ಮಾಡ್ತಾ ಇದ್ದೀರಾ, ಇದಕ್ಕೆ ಕಂಟ್ರೋಲ್ ಮಾಡಿ ತಾವೆಲ್ಲ ಅಂತ. ಅದ ಒಂದು ಸಲಹೆವನ್ನ ನಾವು ಕೊಡ್ತೀವಿ ತಮ್ಗಳಿಗೆ ಪ್ರೈವೇಟ್ ಆಗಿ. ಯಾಕಂದ್ರೆ ಮೌಳಿಗಳು ಈ ತರ ಸಭೆಯಲ್ಲಿ ಅವ್ರು ಬರೋದಿಲ್ಲ ಜಾಸ್ತಿ. ತಾವು ಎಲ್ಲ ಪ್ರೈವೇಟ್ ಕಮಿಷನರ್ ಆಗ್ಲಿ ಮೊನ್ನೆ DCP ಅವರಾಗ್ಲಿ ಎಲ್ಲ ACP ಎಲ್ಲ ಸೇರಿಸ್ಬಿಟ್ಟು ಕರ್ಸ್ಬಿಟ್ಟು ತಾವು ಹೇಳಿದ್ರೆ ಅದು ನಮ್ಗೆ ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ. ಸೆಕೆಂಡ್ರಿ, ಈ MDM ಮತ್ತೆ ಗಾಂಜಾಗಳು ಎಲ್ಲ ತಗೊಂಡು ನಮ್ಮ ಚಿಕ್ಕ ವಯಸ್ಸು ಹುಡುಗರು ಇದು ಏನ್ ಮಾಡ್ತಾವ್ರೋ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಅವ್ರಿಗೆ ಒಂದು ಅವೇರ್ನೆಸ್ ಕೊಡಂಗೆ ನಮ್ಮ ಈ ಭಾಗದ ನಮ್ಮ ಮುಸ್ಲಿಂ ಜನರಲ್ಲಿ ಎಜುಕೇಶನ್ ತುಂಬಾ ಕಮ್ಮಿ. ಅದರಲ್ಲಿ ತಾವು ಎಲ್ಲ ಸೇರ್ಬಿಟ್ಟು ನಾವು ಕೂಡ ಜೊತೆ ಬರ್ತೀವಿ, ನಾವು ಕೂಡ ಇರ್ತೀವಿ. ಬಟ್ ತಾವು ಯಾವ ತರ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತೀವಿ ಪೊಲೀಸ್ ಇಲಾಖೆಯವರು, ಅದೇ ತರ ಕಾರ್ಪೊರೇಟರ್ಸ್ ಕಲೆಕ್ಟ್ ಮಾಡ್ತೀವಿ. ನಮ್ಗೆ ಗೊತ್ತಿರ್ತದೆ ಏನೇನ್ ನಡೀತದೆ ಅಂತ. ಬಟ್ ತಾವುಗಳು ನಮ್ಗೆ ಉಪಯೋಗಿಸಿ ಮಾಡ್ತಾ ಇಲ್ಲ. ಕರ್ಸ್ಬಿಟ್ಟು ಪರ್ವಟ್ ಈ ತರ ಜನಸಂಖ್ಯೆದಲ್ಲಿ ನಾವು ಹೇಳ್ತೀವಿ, ತಪ್ಪೆ ಟೀಕೆ ಮಾಡ್ತೀವಿ. ಬಟ್ ನಮ್ಗೆ ಫೇಲಿಯರ್ ಏನಂತ ಹೇಳಿದ್ರೆ, ಮೈಸೂರು ನಗರದಲ್ಲಿ ನಮ್ಮ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯ ಅವರು ಹೇಳಿದ್ರು ಪೊಲೀಸ್ ಫೇಲಿಯರ್ ಅಂತ. ಅದು ನಮ್ಗೆ ನೋವು ಆಗ್ತದೆ, ನಮಗೂ ಕೂಡ ನೋವು ಹೊಡಿತದೆ. ತಮ್ಗೂ ಯಾವ ತರ ಆಗಿದೆ ಅದೇ ತರ. ಅದಕ್ಕೋಸ್ಕರ ನಮ್ಮ ಇಲಾಖೆಯಲ್ಲಿ ಆಂಟಿ ರೌಡಿ ಸ್ಕ್ವಾಡ್ ಅಂತ CCB ಮೊದಲು ಕೊಟ್ಟಿದ್ರು. ಎಲ್ಲಿ CCB ಆಂಟಿ ರೌಡಿ ಸ್ಕ್ವಾಡ್ ಕೇಳಿದ ತಕ್ಷಣ ಎಲ್ಲ ಯಾರು ರೌಡಿಗಳು ಆಗ್ಲಿ ಯಾರಾದ್ರೂ ಆಗ್ಲಿ ಹೆದರ್ತಾ ಇದ್ರು. ಆತರ ತಾವು ಮಾಡಿ. ಇನ್ನೂ ಇದೆ ಆಂಟಿ ರೌಡಿ ಸ್ಕ್ವಾಡ್ ಇದೆ. ಬಟ್ ಎಲ್ಲೆಲ್ಲಿ ಏನೇನ್ ನಡೀತಾ ಇದೆ ಬೆಂಗಳೂರಿಂದ ಯಾರು ಈಗ ಪ್ರಾಪರ್ಟೀಸ್ ತಾವು ಹೇಳ್ತಾ ಇದ್ರೆ ಪ್ರಾಪರ್ಟೀಸ್ ಈಗ ಮೈಸೂರು ಏನ್ ಬೆಳೀತಾ ಇದೆ, ಪ್ರಾಪರ್ಟಿ ರೇಟ್ ತುಂಬಾ ಜಾಸ್ತಿ ಆಗ್ತಾ ಇದೆ. ಬೇರೆ ಕಡೆಯಿಂದ ಬರ್ತಾವ್ರೆ ಜನ, ಗಲಾಟೆ ಆಗ್ತಾ ಇದೆ. ಸಣ್ಣ ಪುಣ್ಣ ಗಲಾಟೆಗೆ ಮಚ್ಚು ಲಾಂಗ್ ಅದೆಲ್ಲ ತೆಗಿದ್ರೆ ನಮ್ಮ ಮೈಸೂರು ನಗರಕ್ಕೆ ಏನದು? ಈ ಸೋಷಿಯಲ್ ಮೀಡಿಯಾ ಬಂದ್ಬಿಟ್ಟು ಇಡೀ ಮೈಸೂರು ನಗರಕ್ಕೆ ಕಪ್ಪು ಇದು ಆಗ್ತಾ ಇದೆ, ನನಗೆ ತೊಂದರೆ ಆಗ್ತಾ ಇದೆ. ಅದರಿಂದ ನಾವೊಂದು ಸ್ವಲ್ಪ ಸಲಹೆಗಳು ಕೊಡ್ತೀವಿ. ಅದರಿಂದ ತಾವು ಉಪಯೋಗಿಸ್ಕೊಂಡು ನಮ್ಗಳ ಕಾರ್ಪೊರೇಟರ್ಸ್ ಗಳಿಗೆ ಕರ್ಸ್ಬಿಟ್ಟು ತಾವು ಸಲಹೆವನ್ನ ತಗೊಳ್ಳಿ, ನಾವು ಕೊಡ್ತೀವಿ. ಒಂದು ವಿಷಯ ನಿಮ್ಮಲ್ಲಿ ಹೇಳಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ನಮ್ಮ ಉದಯಗಿರಿ, ಶಾಂತಿನಗರ, ಗೌಸ್ಯಾನಗರ ಇಲ್ಲಿ ಕೆಲವು ಮಾತ್ರ ದಾರಿ ತಪ್ಪಿದ ಮಕ್ಕಳಿದ್ದಾರೆ. 99% ಜನ ಬೆಳಿಗ್ಗೆ ಹೋಗ್ತಾರೆ, ಅವ್ರ ಕೆಲ್ಸಗಳಿಗೆ ಹೋಗ್ತಾರೆ, ತಿರ್ಗಾ ವಾಪಸ್ ಬರ್ತಾರೆ. 2-3% ಜನ ಅವರು ದಾರಿ ತಪ್ಪಿದ್ದಾರೆ. ಅದನ್ನ ನಾವು ದೊಡ್ಡ ವಿಷಯ ಅಂತ ಮಾಡೋದು ಬೇಡ. ಪೊಲೀಸರು ಯಾರಂದ್ರೆ ನಮ್ಮ ಮನೆಗಳಿಂದಾನೇ ಹೋಗಿರೋದು, ನಿಮ್ಗೆಲ್ಲ ಗೊತ್ತಿರುತ್ತೆ. ಸೊ ಅದರಿಂದ ಇದನ್ನ ನೀವೆಲ್ಲ ಸೇರ್ಕೊಂಡು ಎಲ್ಲರಿಗೂ ನಾವು ಅವೇರ್ನೆಸ್ ತಂದ್ರೆ ಇದರಲ್ಲಿ ಕ್ರೈಮ್ ರೇಟನ್ನು ಕಡಿಮೆ ಮಾಡ್ಬೋದು. ಅದಕ್ಕೋಸ್ಕರ ನಾನು ನೋಡ್ತಾ ಇದ್ದೀನಿ, ನಾನು ಮೋಟಿವೇಶನಲ್ ಸ್ಪೀಕರ್, ನಾನು ಹೋಗ್ತಾ ಇರ್ತೀನಿ ಹೈಸ್ಕೂಲ್ಗಳಿಗೆ. ಹೈಸ್ಕೂಲಿಂದ ಸ್ಟಾರ್ಟ್ ಮಾಡಬೇಕು ಸಂಪರ್ಕ. ಪೊಲೀಸ್ ಇಲಾಖೆಯ ಸಂಪರ್ಕ ಪ್ರತಿ ಹೈಸ್ಕೂಲ್ಗೆ ಇರಬೇಕು. ಪ್ರತಿ ವರ್ಷ 3-4 ಸಾರಿ ಅವರ ಒಂದು ಕಾರ್ಯಕ್ರಮ ನಡೀಬೇಕು. ಮಕ್ಕಳಿಗೆ ಅವೇರ್ನೆಸ್ ತರಬೇಕು. ಕಾನೂನು ಅಂದ್ರೆ ಏನು, ಕ್ರೈಮ್ ಯಾಕಾಗತ್ತೆ, ಡ್ರಗ್ಸ್ ಅಂದ್ರೆ ಏನು, ಡ್ರಗ್ಸ್ ಎಲ್ಲಿಂದ ಶುರು ಆಗುತ್ತೆ, ಯಾರು ಮಾಡ್ತಾರೆ, ಇದೆಲ್ಲ ನಿಮ್ಗೆ ಗೊತ್ತಿರುತ್ತೆ. ಅದನ್ನ ಅಲ್ಲಿ ಅವೇರ್ನೆಸ್ ತರಬೇಕು ಆ ಮಕ್ಕಳಿಗೆ. ಹಾಗೆ ಕಾಲೇಜ್ಗೂ ಹೋಗ್ಬೇಕು. ಕಾಲೇಜಲ್ಲೂ ಸಹ ನೀವು
2ರಿಂದ 3 ಪ್ರೋಗ್ರಾಮ್ ಪ್ರತಿ ಕಾಲೇಜಲ್ಲೂ ನಡೆಸಬೇಕು, ಅಥವಾ 2-3 ಕಾಲೇಜುಗಳನ್ನ ಸೇರಿಸಿ ಒಂದು ಕಡೆ ಇದನ್ನ ಮುಖ್ಯವಾಗಿ ಮಾಡಬೇಕು. ಈಗ ಲೇಬರ್ ಆಕ್ಟ್, ಚೈಲ್ಡ್ ಲೇಬರ್ ಆಕ್ಟ್ ಅಂತ ಏನೋ ಒಂದು ಸೆಲ್ ಮಾಡ್ಕೊಂಡಿದ್ದೀರ ನೀವು. ಹಾಗೆ ಇದೂನು ಕಾನೂನಿನ ಅರಿವು 10ನೇ ತರಗತಿಯ ಮಕ್ಕಳಿಗೆ ನೀವು ತರಲೇಬೇಕು. ಯಾಕಂದ್ರೆ 10ನೇ ತರಗತಿ ಆದ್ಮೇಲೆ ಕೆಲವರು ಡ್ರಾಪ್ ಔಟ್ ಆಗ್ತಾರೆ, ಅವ್ರಿಗೆ ಕಾನೂನು ಅಂದ್ರೇನು ಗೊತ್ತಿಲ್ಲ. ಆ ಒಂದು ಘಟನೆ ನಡೀತು, ಉದಯಗಿರಿ ಪೊಲೀಸ್ ಸ್ಟೇಷನ್ ಮೇಲೆ ಕಲ್ಲು ಹೊಡೆದ್ರು. ನಾನು ಹೇಳಿದೆ, ಪೊಲೀಸ್ ಸ್ಟೇಷನ್ ಅಂದ್ರೆ ಏನೋ ಅವ್ರೇನ್ ಫಾರಿನ್ ಅವ್ರೇನ್ರಿ, ನಮ್ಮ ಮನೆಯಿಂದಾನೆ ಎಲೆಕ್ಟ್ ಆಗಿ ಹೋಗಿರೋದು. ಸೆಲೆಕ್ಷನ್ ಯಾರು ಓದಿದಾನೆ, ಕಾಂಪಿಟೇಟಿವ್ ಎಕ್ಸಾಮ್ ಪಾಸ್ ಮಾಡ್ಕೊಂಡು ಸಬ್ ಇನ್ಸ್ಪೆಕ್ಟರ್ ಆಗಿದ್ದಾನೆ, ಇನ್ಸ್ಪೆಕ್ಟರ್ ಆಗಿದ್ದಾನೆ, ಅವ್ರಿಗೆ ಕಲ್ಲಿ ಹಾಕಿರೋಡಿ, ನಿಮ್ಗೆ ಅಷ್ಟು ಅರಿವಿಲ್ವಾ ಅಂತ. ಅಂದ್ರೆ ಅಷ್ಟು ಜ್ಞಾನ ಇದ್ದಿದ್ರೆ ಆ ಮಗು ಅದು ಮಾಡ್ತಿದ್ನ ಅಂತ. ಜ್ಞಾನ ಇಲ್ಲ, ನಮ್ಗೆ ಅರಿವು ಇಲ್ಲ. ಸೊ ಅದರಿಂದ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಕ್ರೈಮ್ ರೇಟ್ಗಳನ್ನ ಕಡಿಮೆ ಮಾಡ್ಬೇಕಾದ್ರೆ, ಈಗ ಏನು ಸರಾಯಿ ಅಂಗಡಿ, ಆ ಅಂಗಡಿ ಎಲ್ಲ ಓಪನ್ ಆಗಿದೆ, ಎಲ್ಲರೂ ಹೋಗ್ತಾರ ಸರಾಯಿ ಅಂಗಡಿಗೆ? ಎಷ್ಟೋ ಅರಿವು ಆಗಿದೆ, 99% ಜನ ಸರಾಯಿ ಅಂಗಡಿಗೆ ಹೋಗಲ್ಲ, ವೈನ್ ಸ್ಟೋರ್ಗೆ ಹೋಗಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತಿದೆ, ಕುಡಿದ್ರೆ ನನ್ಗೆ ಮತ್ ಬರುತ್ತೆ, ಮತ್ ಬಂದ್ರೆ ನಾನು ಬೀಳ್ತೀನಿ, ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ಗೊತ್ತಿದೆ. ಹಾಗೆ ಈ ಮಕ್ಕಳಿಗೂ ನಾವು ಅರಿವು ತಂದ್ರೆ, ಇವೆರಡು-ಮೂರು ಇನ್ಸಿಡೆಂಟ್ ಆಗಿರೋದು ಏನಿಲ್ಲ. ಸೊಸೈಟಿ ಅಂದ್ರೆ ಕ್ರೈಮ್ ಹಾಗೆ ಆಗುತ್ತೆ. ಅದಕ್ಕೆ ದೊಡ್ಡ ವಿಷಯವಾಗಿ ಅದನ್ನ ಪ್ರಕಟ ಮಾಡೋದು ಸರಿ ಇಲ್ಲ. ನಮ್ಮ ಸೋಷಿಯಲ್ ಮೀಡಿಯಾಗಳಲ್ಲೂ ಸ್ವಲ್ಪ ಅತಿ ಹೆಚ್ಚಾಗಿ ಮಾಡಿದ್ದಾರೆ. ಅಂದ್ರೆ ನಮ್ ಗಮನಕ್ಕೆ ಬರ್ಲಿ ಅಂತ, ನಮ್ಮ ಮಕ್ಕಳು ಏನಾಗ್ತಾ ಇದ್ದಾರೆ ಅಂತ. ಅದಕ್ಕೋಸ್ಕರ ಅದೊಂದು ಇದು ಅವೇರ್ನೆಸ್ ಪ್ರೋಗ್ರಾಮ್ ತರಬೇಕು. ಇನ್ನೊಂದು, ಮಸೀದಿಗಳಲ್ಲಿ ನಿಮ್ಗೆ ಆಹ್ವಾನಿಸ್ತೀವಿ, ನಾವು ನಿಮ್ಗೆ ವೆಲ್ಕಮ್ ಮಾಡ್ತೀವಿ, ಬನ್ನಿ. ಯಾವತ್ತಾದ್ರೂ ಒಂದಿನ ಶುಕ್ರವಾರ ಬಿಟ್ಟು ಭಾನುವಾರ ದೊಡ್ಡ ಮಸೀದಿಯಲ್ಲಿ ಸೇರಿಸಿ, ಯುವಕರಿಗೆ ಜಾಸ್ತಿ ಸೇರಿಸಿ, ಅಲ್ಲಿಯ ಮುಖಂಡರಿಗೆ ಸೇರಿಸಿ, ಅಲ್ಲಿ ನೀವು ಕಾನೂನಿನ ಅರಿವು ಕೊಡಿ. ಗೊತ್ತಿಲ್ಲ ಅವ್ರಿಗೆ. ಈಗ ಇವ್ರು ಹೇಳಿದ್ರು, ಪಂಡು ಅವರು, ಶಿಕ್ಷೆ ಕಠಿಣ ಆಗ್ಬೇಕು. ಯಾರು ಮಾಡಿರ್ತಾನೆ ಕ್ರೈಮ್, ಅವನ್ಗೆ ಶಿಕ್ಷೆ ಕಠಿಣ ಆಗ್ಬೇಕು. ಶಿಕ್ಷೆ ಕಠಿಣ ಆಗದೆ ಅವನು ಓಡಾಡ್ತಾ ಇದ್ರೆ ಬಂದು, ಅದರ ಇದು ಕಾನೂನಿನ ಬಗ್ಗೆ ಭರವಸೆನೇ ಇರಲ್ಲ ಜನರಿಗೆ. ಅದು ಅವ್ರು ಕರೆಕ್ಟ್ ಹೇಳಿದ್ದವರು, ಶಿಕ್ಷೆ ಆಗ್ಲೇಬೇಕು. ಯಾರು ಸೊ ಆ ರೀತಿಯಾದಂತಹ ನಾವೆಲ್ಲ ಒಂದೇ. ಪೊಲೀಸರಲ್ಲೂ ಕೆಲವರು ಕೆಟ್ಟದಾಗಿ ನಡ್ಕೋತಾ ಇದ್ದಾರೆ, ಅದನ್ನ ಮುಂದೆ ಇಟ್ಕೊಂಡು ಎಲ್ಲಾ ಪೊಲೀಸ್ ಇಲಾಖೆನ ಬೈತಾ ಇರ್ತಾರೆ. ಬಟ್ ಆ ಪೊಲೀಸರಲ್ಲಿ ಒಳ್ಳೆಯ ಅಧಿಕಾರಿಗಳನ್ನ ನಾನು ನೋಡಿದ್ದೀನಿ. ನಿಮ್ಮ ಹಿಂದೆ ರಾಜು ಸರ್ ಅಂತ ಇದ್ರು, ಒಳ್ಳೆ ಜನಸಂಪರ್ಕ ಸಭೆಗಳನ್ನ ಮಾಡಿದ್ರು. ಉದಯ, ನಿಮ್ಮ ಹೆಸರು ಮರಿತಾ ಇದ್ದೀನಿ. ನಿಮ್ಗೂ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ನಿಮ್ಗೆ ಗೊತ್ತಿರುತ್ತೆ ಪ್ರತಿ ಮೊಹಲ್ಲಾದಲ್ಲಿ ಯಾರು ಪ್ರತಿಭಾವಂತ ಮತ್ತೆ ಸಮಾಜದ ಹಿರಿಯರು ಯಾರು ಅಂತ ಗೊತ್ತಿರುತ್ತೆ. ಅಂಥವ್ರನ್ನ ನೀವು ಐಡೆಂಟಿಫೈ ಮಾಡಿ, ನೀವು ಕರೆದು ಅವ್ರನ್ನ ಬಲ ಕೊಡಿ. ಅವ್ರಿಗೆ ಅವರಿಂದ ಏನಾದರೂ ದೂರು ಬಂದ್ರೆ ಆ ದೂರಿನ ಮೇಲೆ ಕ್ರಮ ತಗೊಳ್ಳಿ. ಈ ರೀತಿ ಮಾಡೋದ್ರಿಂದ ನಾವು ಪರಿವರ್ತನೆ ತರಬಹುದೇ ವಿನಃ ಸುಮ್ಮನೆ ನೀವು ಒಂದು ಸಂಪರ್ಕ ಸಭೆ ಮಾಡ್ಬಿಟ್ಟು ನಾವೇನೋ ಹೇಳ್ಬಿಟ್ಟು ಹೊಟ್ಟೋದ್ರೆ ಅದರಿಂದ ಪರಿಹಾರ ಸಿಗಲ್ಲ ಅನ್ನೋದು ನನ್ನ ಮಾತು. ಅವರು ಎಲ್ಲ ಟೈಟ್ ಮಾಡ್ರೆ ಎಲ್ಲ ಟೈಟ್ ಆಗಿದೆ. ಜೈ ಹಿಂದ್, ಜೈ ಕರ್ನಾಟಕ. बिस्मिल्लाहिर्रहमानिर्रहीम। हाज़रीन, आज हमारे इमरान शेखरा के अहम जिम्मेदारों का एक फिक्री मजलिस आज यहाँ बैठी हुई है। एक तो खुशी भी हो रही है कि जनरेशन को किस रुख पर ले जाना है और हमारी जनरेशन किस रुख पर जा रही है। दूसरी अफसोस की बात यह है कि यह हालात सिर्फ हमारे ही अंदर क्यों, ये हालात हमारे अंदर ही क्यों पैदा हो रहे हैं, ये बड़ा मसला है। अभी हमारे जिम्मेदारों ने जो सलाह मशवरे दिए और राय पेश किए, वाकईतन बहुत सही और कीमती राय है। मैं पुलिस महकमा से मैं गुजारिश करना चाहता हूँ कि शब बारात का मौका आता है या जागरानी का मौका आता है, उस वक्त आपको फिक्र होती है, आप जिम्मेदारों को, मस्जिद के जिम्मेदारों को, मोहल्ले के जिम्मेदारों को बुलाकर पीसफुल तरीके से रात गुजारने के बारे में फिक्र करते हैं। हमेशा मैं हर मीटिंग में आया हूँ। महतूब सर यहाँ बैठे हैं, बहुत पुराने मेरे इनके ताल्लुकात हैं। कई मरतबा स्टेशन में इनके इस पर केसेस पर भी गया हूँ मैं, बहुत सारी चीजें लेकर बहुत संजीदगी तरीके से काम करते हैं।
लेकिन दूसरी बात मैं आपसे बताना चाहता हूं, क्या सिर्फ हमारा मुआशरा, हमारे हालात सिर्फ इन जागरातों में ही मशवरे करने के हैं? मैं आपसे गुजारिश करना चाहता हूं, हर 3-4 महीने में एक मरतबा डीसीपी साहब हैं, हमारे कमिश्नर साहबा हैं और हमारे सर्कल भास्कर साहब हैं, अगर हर 2-3 महीने में एक मरतबा मोहल्ले में एक जोन को तय कर जिम्मेदारों को जोड़कर किसी भी एक मस्जिद में बैठे, हम उलमा आपके साथ हैं, पूरे मोहल्ले का जायजा ले कि कहाँ ड्रग्स बिक रहा है, कहाँ यम बिक रहा है, कहाँ गांजा बिक रहा है। इससे पहले एक मरतबा हम पूरे उलमा मिलकर कमिश्नर साहब के पास पहुंचे थे और जाकर के हमने मशवरा किया और पूरे उलमा पूरे शहर से गए। ये एक महीना पूरे गौसिया नगर के अंदर, जिस इलाके में मैं रहता हूँ, यहाँ माशाल्लाह बहुत सारे जिम्मेदार हमारे बैठे हुए हैं, ये एक महीने तक हमारे मोहल्ले में अमन था, कहीं भी नजर नहीं आता था आपको। लेकिन जैसे ही एक महीना खत्म हो गया, हस्बे मामूल जहां जहां बिक रहा है। मैं पूछना चाहता हूं आपसे, क्लेम करने वाले, चोरी करने वाले, एक दिन में 24 घंटे में आप उनको पकड़ सकते हैं। जहां गांजा और सॉल्यूशन बिक रहा है, क्या आप नहीं पकड़ सकते? आपके पास पावर नहीं है। मैं बताना चाहता हूं, मर्डर भी होते रहेंगे, क्राइम भी होते रहेंगे, ये इसका रोकना हमारे हाथों में नहीं है। माशाअल्लाह हम उलमा इकराम जुमा के मौके पर वालिदैन को भी समझा रहे हैं, बड़ों को भी समझा रहे हैं, नौजवानों को भी समझा रहे हैं, माहौल के अंदर जो है इनके अंदर सिरा कैसा इनकी इस्लाह हो, ये सारी फिक्रें मस्जिदों में हो रही हैं। लेकिन अगर पुलिस का पावरफुल, इनकी ताकत अगर हमारे साथ जुड़ गई, हर 2-4 महीने में एक मरतबा हर मोहल्ले का जायजा मिल गया और स्ट्रिक्टली जहां गांजा बिक रहा है, आप क्यों नहीं उठाते उनको, क्यों नहीं पकड़ते आप, क्यों केस फिट नहीं करते उनके ऊपर? आप छोड़ रहे हैं इसलिए 8 साल के, 10 साल के, 12 साल के बच्चे गांजा पी रहे हैं, हाथ में चाकू है, पता नहीं छोटी छोटी ब्लेडें लेकर थोड़ी आवाज पर फौरन निकालता हूं। हमें बोलना डर हो रहा है, हम ना खौफ है, बोलते वक्त कहते भी पता नहीं क्या हालत में रहता कि उठाया रखा, कौन बचाने वाला? इसलिए मैं आपसे गुजारिश करता हूं, जिस तरह आप स्ट्रिक्टली इस तरह ये जिम्मेदारों को बुलाकर आज जो हमारे कारपोरेटरों को लेकर काम किए हैं, मैं उम्मीद करता हूं इंशाल्लाह पूरे धर्म गुरुकुल आपके साथ हैं, पूरे धर्म गुरुकुल आपके साथ है। ये फिलफौर गांजे को बंद करना है, सॉल्यूशन बंद करना है, जहां ये चीजें बिक रही हैं उस पर कानूनी तौर पर आपको मजबूती के साथ काम करना है और उनको वहां से टडी बार करो। आप जहां बिक रहा है टडी बार करो, मोहल्ले खाली करो। एक की वजह से पूरा मोहल्ला खराब हो रहा है, आप उसको छोड़कर पूरे मोहल्ले को खराब कर रहे हैं। ये मेरी गुजारिश है आपसे, आप स्ट्रिक्टली, और माशाल्लाह पंडू भाई भी बहुत सख्त बात करे, होना चाहिए, इसलिए कि हमारे अंदर खौफ खत्म हो गया। ना हमारे बड़ों का खौफ है, ना उलमा का खौफ है, ना अपने वालिदैन का खौफ हमारे दिल के अंदर है। रात के 10 बजे, 12 बजे, 1 बजे जब आप पूरी तरीके से हर जगह हमारे नौजवान घूमते फिरते नजर आते हैं, अगर आप स्ट्रिक्टली इसको आगे बढ़ाएंगे, हम पूरे उलमा, हमारे पूरे जिम्मेदार कारपोरेटर, इंशाल्लाह हम आप सबके साथ हैं। ಇವತ್ತು ನಮ್ಮ ಪೊಲೀಸ್ ಇಲಾಖೆ ಜನಸಂಪರ್ಕ ಸಭೆಯನ್ನ ಹಮ್ಮಿಕೊಂಡಿರತಕ್ಕಂಥದ್ದು ತುಂಬಾ ಸಂತೋಷವಾದಂತ ವಿಚಾರ. ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗದೆ ಅನ್ನುವಂತಹ ರೀತಿಯಲ್ಲಿ ಇವತ್ತು ನಮ್ಮ ಯುವ ಪೀಳಿಗೆ ಯಾವ ದಿಕ್ಕಿನಡೆಗೆ ಸಾಗ್ತಾ ಇದೆ ಅನ್ನೋದನ್ನ ನಾವು ಗಮನ ಹರಿಸಬೇಕಾಗಿದೆ. ಈ ಸಮಾಜದಲ್ಲಿ ಆಗ್ತಾ ಇರ್ತಕ್ಕಂಥ ಅಹಿತಕರ ಘಟನೆಗಳು, ಸಂಘರ್ಷಗಳು, ಕೊಲೆಗಳು, ಕಳ್ಳತನಗಳು, ಇವೆಲ್ಲವನ್ನ ತಡೆಗಟ್ಟತಕ್ಕಂತಹದ್ದು ಕೇವಲ ಪೊಲೀಸ್ ಇಲಾಖೆಯ ಕೆಲಸ ಮಾತ್ರ ಅಲ್ಲ. ಸಾರ್ವಜನಿಕರಲ್ಲಿ ನಾವು ಜಾಗೃತಿಯನ್ನ ಮೂಡಿಸಬೇಕಾದಂತ ಕೆಲಸವನ್ನ ಮಾಡಬೇಕಾಗಿದೆ. ಇವತ್ತು ನಮ್ಮ ಯುವ ಪೀಳಿಗೆ ಎಲ್ಲಿ ಎಳುತ್ತಾ ಇದೆ ಅಂತಕ್ಕಂಥ ನಾವು ಕಂಡುಕೊಳ್ತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡಬೇಕಾಗಿದೆ ಸರ್. ನಮ್ಮ ಕಲೀಂ ಸಾಹೇಬರಾಗಿರ್ಲಿ, ನಮ್ಮ ಗುರುಗಳಾಗಿರ್ಲಿ, ಆಫ್ತಾಬ್ ಸಾಹೇಬ್ರು, ಪಂಡು ಸಾಹೇಬ್ರು, ನಮ್ಮ ಶೌಕತ್ ಸಾಹೇಬ್ರು, ಎಲ್ಲರೂ ಕೂಡ ವಿಭಿನ್ನ ರೀತಿಯಲ್ಲಿ ತಮ್ಮದೇ ಆದಂತಹ ವಿಚಾರಗಳನ್ನ ತುಂಬಾ ಅಚ್ಚುಕಟ್ಟಾಗಿ ಪ್ರಸ್ತುತವನ್ನ ಪಡಿಸಿದ್ದಾರೆ. ಇವತ್ತೇನ್ ನಡೀತಾ ಇದೆ ಸಮಾಜದಲ್ಲಿ, ಆ ಘಟನೆಗಳ ಬಗ್ಗೆ ಸವಿಸ್ತಾರವಾಗಿ ಮನಮುಟ್ಟುವಂತಹ ರೀತಿಯಲ್ಲಿ ಅವರೆಲ್ಲರೂ ಕೂಡ ಹೇಳಿರ್ತಕ್ಕಂಥ ವಿಚಾರ ನಿಜವಾಗ್ಲೂ ಅದು 100% ಸತ್ಯ ಅಂತ ಅನ್ಕೊಳ್ತೀನಿ. ಕೊಲೆ ಮಾಡ್ತಾ ಇದ್ದಾನೆ, ರೌಡಿಸಮ್ ಮಾಡ್ತಾ ಇದ್ದಾನೆ, ಏನೋ ಒಂಥರ ಬಹಳ ದರ್ಪದಿಂದ ನಡೀತಾ ಇದ್ದಾನೆ ಅಂತ ಅಂದ್ರೆ ಅವ್ನು ಸಲ್ಯೂಟ್ ಹೊಡಿತಕ್ಕಂತಹ ಕಾಲ ನಮ್ಮ ಸಮಾಜದಲ್ಲಿ ಬಂದಿದೆ. ಅವ್ನು ನಮಸ್ಕಾರ ಮಾಡ್ತಾ ಇದೀವಿ, ನಾವು ಅವ್ನು ಹಾರ ಹಾಕ್ತಾ ಇದೀವಿ, ಫಂಕ್ಷನ್ ಗಳಿಗೆಲ್ಲ ಕರೀತಾ ಇದೀವಿ, ಅವನನ್ನ ಒಳ್ಳೆಯ ಸ್ಥಾನವನ್ನ ಅಲಂಕರಿಸ್ತಕ್ಕಂಥ ರೀತಿ ಬಿಂಬಿಸ್ತಾ ಇದೀವಿ, ಅವನನ್ನ ಸ್ಟಾರ್ ರೀತಿ ನೋಡ್ತಾ ಇದೀವಿ. ಅವನನ್ನ ಯಾರು ಸಮಾಜದಲ್ಲಿ ಒಗ್ಗೂಡಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾನೋ, ಯಾರು ನಾವೆಲ್ಲರೂ ಒಂದೇ ಅಂತಕ್ಕಂಥ ರೀತಿಯಲ್ಲಿ ಯೋಚನೆ ಮಾಡ್ತಾ ಇದ್ದಾನೋ, ಈ ಸಮಾಜದಲ್ಲಿ ಜಾತಿ, ಮತ, ಪಂಥ, ಪ್ರವರ್ಗಗಳು ಯಾವುದೂ ಬೇಡ, ನಾವೆಲ್ಲ ಒಂದೇ, ನಾವು ಸಾಮರಸ್ಯದಿಂದ
ಭಾವೈಕ್ಯದಿಂದ ನಾವು ಸಂಸಾರವನ್ನ ನಮ್ಮ ಜೀವನವನ್ನ ಸಾಗಿಸ್ಬೇಕಪ್ಪ. ನಮ್ಗೆ ಬ್ಯಾಡ್ರಿ ಇದು ಈ ಹಿಂದಿ ಮುಸ್ಲಿಂ ಧರ್ಮ ಯಾವ್ದು ಬ್ಯಾಡ್ರಿ, ಅವೆರಡು ಒಂದೇ ಮಾನವ ಧರ್ಮ ಅಂತ ತಿಳ್ಕೊಂಡು ಯಾರು ಕೆಲಸ ಮಾಡ್ತಾ ಇದಾರೋ ಅವರು ನಾವು ಕುಕ್ಕರಾಣಿಯಲ್ಲಿ ಅಂತ ಸೈಡ್ ಕೂರಿಸ್ತಾ ಇದೀವಿ. ಇವತ್ತು ವಾಸ್ತವ ನಾನು ಹೇಳ್ತಾ ಇರ್ತಕ್ಕಂಥ ವಾಸ್ತವ ನನ್ನ ಮನಸ್ಸು ನೋಯುತ್ತೆ. ಯಾಕಂದ್ರೆ ನಾನೊಬ್ಬ ಕನ್ನಡದ ಕವಿಯಾಗಿ ಸರ್ ನಾನು ಸಾರ್ವಜನಿಕ ಸಭೆಗಳಲ್ಲಿ ನನ್ನ ಮನದಾಳದ ನೋವನ್ನು ನಾನು ವಿಭಿನ್ನ ರೀತಿಯಲ್ಲಿ ನಾನು ಪ್ರಸ್ತುತಪಡಿಸಿದ್ದೇನೆ. ಇವತ್ತು ಬೇಕಾಗಿಲ್ಲ ನಮಗ್ ಬೇಕಾಗಿರೋದು ಮಾನವೀಯತೆ ಇರ್ತಕ್ಕಂಥ ಧರ್ಮ. ಆ ಧರ್ಮಕ್ಕೆ ನಾವು ಬೆಲೆಯನ್ನು ಕೊಡೋಣ, ನಾವೆಲ್ಲರೂ ಒಂದು ಒಗ್ಗೂಡ್ತಕ್ಕಂಥ ಕೆಲಸವನ್ನು ಮಾಡೋಣ. ಇವತ್ತು ಸಮಾಜದಲ್ಲಿ ಒಬ್ಬ ಹೈಸ್ಕೂಲ್ ಓದ್ತಾ ಇರ್ತಕ್ಕಂಥ ಒಬ್ಬ ಹುಡುಗನ ನಿಂತು ಮಾತಾಡ್ಸಕ್ಕಾಗಲ್ಲ. ಏನೀಗ ಕಣ್ಣು ದೃಷ್ಟಿ ಬೀರ್ ನೋಡ್ತಾನೆ ನಮ್ಮನ್ನ. ಅವ್ನು ಒಳ್ಳೆಯದನ್ನು ಮಾತಾಡ್ರಿ, ನೀವು ನಿಮ್ಮನ್ನ ಕೆಟ್ಟ ದೃಷ್ಟಿಯಿಂದ ನೋಡ್ತಕ್ಕಂತಹ ನಾವು ನಿದರ್ಶನಗಳನ್ನ ನೋಡ್ತೀವಿ. ಆದ್ರಿಂದ ದಯವಿಟ್ಟು ನಾನು ನಿಮ್ಮಲ್ಲೆಲ್ಲ ಕೋರ್ಕೊಳ್ತಾ ಇದ್ದೀನಿ, ಈ ಸಮಾಜದಲ್ಲಿ ಆಗ್ತಾ ಇರ್ತಕ್ಕಂಥ ಅಹಿತಕರ ಘಟನೆಗಳು, ಕೊಲೆಗಳು ಯಾವುದೇ ಕಾರಣಕ್ಕೆ ನಮ್ಮ ಪೊಲೀಸ್ ಇಲಾಖೆಯವರು ಮಾತ್ರ ಇದನ್ನ ಕಡಿಮೆ ಮಾಡ್ಲಿಕ್ಕೆ ಸಾಧ್ಯ. ನಮ್ಮಲ್ಲಿ ಜಾಗೃತಿಯನ್ನು ಮಾಡಬೇಕು. ನಮ್ಮ ಯುವ ಪೀಳಿಗೆಗೆ ನಾವು ಸೇರಿಸಿ ಒಂದು ಸಭೆಯನ್ನ ಮಾಡಿಸಿ ಅವ್ರನ್ನೆಲ್ಲರೂ ಕೂಡ ತಿದ್ದತಕ್ಕಂತಹ ಕೆಲಸವನ್ನು ಮಾಡಬೇಕು. ನಾವು ಗೆಳೆಯರು ಹೃದಯ ಹೂವಿನ ಹಂತರ, ನಾಳೆ ನಾವೇ ನಾಡ ಹಿರಿಯರು, ನಮ್ಮ ಕನಸದು ಸುಂದರ. ಆ ಕನಸು ಸುಂದರ ಆಗ್ಬೇಕು ಅಂತ ಅಂದ್ರೆ ನಮ್ಮ ಯುವ ಪೀಳಿಗೆ ಸರಿ ಆಗ್ಬೇಕು. ಪ್ರಾಥಮಿಕ ಶಿಕ್ಷಣದ ಹಂತದಿಂದಲೇ ಮಾನವೀಯ ಮೌಲ್ಯದ ಗುಣಗಳನ್ನ ನಾವು ಹೇಳ್ಕೊಡ್ಬೇಕು. ಸಮಾಜದಲ್ಲಿ ಸಾಮರಸ್ಯವನ್ನು ಬೆಸೆತಕ್ಕಂತಹ ಎಲ್ಲಾ ವಿಧವಾದಂತಹ ವಿಚಾರಗಳನ್ನ ಅವರ ಮನಸ್ಸಲ್ಲಿ ಮರಗಟ್ಟಾಗ್ತಕ್ಕಂಥ ರೀತಿಯಲ್ಲಿ ನಾವು ಹೇಳ್ಕೊಡ್ಬೇಕು. ನಾವು ಸಮಾಜವನ್ನ ಒಡೆಯುವಂತಹ ರೀತಿಯಲ್ಲಿ ಮಾತಾಡಿದಾಗ ಅವನಲ್ಲಿ ದುಷ್ಪರಿಣಾಮ ಬೀರತಕ್ಕಂತಹ ಘಟನೆಗಳು ತನ್ನ ಮನಸ್ಸಲ್ಲಿ ಬೀರಿರುತ್ತೆ. ಆ ಘಟನೆಗಳನ್ನ ನಾವು ಹೋಗಲಾಡಿಸ್ಬೇಕು. ನಾವೆಲ್ಲರೂ ಒಂದೇ ಅಂತ ಅನ್ನಬೇಕು. ನಾನು ಮುಂದೆ ಮಾಡತಕ್ಕಂಥ ಕೆಲಸದಲ್ಲಿ ಆ ಸಮಾಜಕ್ಕೆ ಒಳ್ಳೆದಾಗುತ್ತೋ ಕೆಟ್ಟದಾಗುತ್ತೋ ಅಂತಕ್ಕಂತಹ ವಿಚಾರ ಅವನ ಮನಸ್ಸಿನಲ್ಲಿ ಮೂಡಬೇಕು. ತಂದೆ ತಾಯಿಗಳು ಇವತ್ತು ಮಕ್ಕಳನ್ನ ಕಾರ್ ಹಿಡ್ಕೊಂಡ್ರು ಕೊಡ್ರಿ ನನ್ನ ಮುಂದೆನೆ, ತಂದೆ ಮಗನ್ನ ಕಾರ್ ಹಿಡ್ಕೊತಾ ಇದ್ರೆ ಬೇಡ ಕಣಪ್ಪ, ಅವ್ನು ಸವಾಸ ಮಾಡ್ಬೇಡ, ನೀನು ಕಳ್ತನಕ್ಕೆ ಹೋಗ್ಬೇಡ ಕಣಪ್ಪ ಅಂತ, ಏನಪ್ಪ ಹಂಗೆ ಹೀಗೆ ಅಂದ್ರೆ ಮಗ ತಂದೆಗೆ ಬೈತಕ್ಕಂತಹ ಸಂಗತಿಗಳನ್ನ ವಿಶ್ಲೇಷಣೆ ನಾನು ಕಣ್ಣಾರೆ ನೋಡಿದ್ದೀನಿ. ಇದನ್ನ ಹೇಳ್ತಾ ಇದ್ದೀನಿ, ಮನಸ್ಸು ನೊಂದ್ಕೊಂಡು ಹೇಳ್ತಾ ಇದ್ದೀನಿ ನಾನು. ಅದಕ್ಕೋಸ್ಕರ ದಯವಿಟ್ಟು ನಾನು ನಿಮ್ಮಲ್ಲಿ ಸವಿನಯವಾಗಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ಸರ್. ನಾನು ಒಬ್ಬ ಮಾನವೀಯತೆಯ ಆಧಾರದ ಮೇಲೆ ಇದನ್ನ ಇಟ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ. ಯಾವುದೇ ಧರ್ಮಕ್ಕೆ ಸೀಮಿತ ಅಲ್ಲ, ಯಾವುದೇ ಜಾತಿಗೆ ಸೀಮಿತವಲ್ಲ. ಇದು ಸಮಾಜಕ್ಕೆ, ಈ ಸಂಪ್ರದಾಯಕ್ಕೆ, ನಮ್ಮ ದೇಶದ ಐಕ್ಯತೆಗೆ, ಭಾವೈಕ್ಯತೆಗೆ, ಸಮಗ್ರತೆಗೆ ಎಲ್ಲಾ ರೀತಿಯಲ್ಲೂ ಕೂಡ ಒಂದುಗೂಡುವಂತಹ ರೀತಿಯಲ್ಲಿ ನಾನು ಹೇಳ್ತಾ ಇರ್ತಕ್ಕಂಥ ವಿಚಾರ. ದಯವಿಟ್ಟು ನಮ್ಮ ಮಕ್ಕಳಿಗೆ ಆದಷ್ಟು ನಾವು ಒಳ್ಳೆಯ ವಿಚಾರಗಳನ್ನ, ಸಂಪ್ರದಾಯವನ್ನ, ನಡವಳಿಕೆಗಳನ್ನ ಹೇಳ್ತಕ್ಕಂಥ ಕೆಲಸವನ್ನ ಮಾಡಬೇಕು. ನನ್ನ ಮಗ ಇವತ್ತು ಕೆಟ್ಟ ಕೆಲಸ ಮಾಡ್ತಾ ಇದ್ದಾನೆ ಅಂತಾರೆ, ಏನ್ರಿ ಅವ್ರ ಅಪ್ಪನೇ ಕೆಟ್ಟ ಕೆಲಸ ಮಾಡ್ತಾನೆ, ಬೇರೆ ಯಾವ ಮಾಡಲ್ವಾ? ಅಪ್ಪ ಹೇಳ್ತಾನ್ರಿ, ಅಪ್ಪ ಹೇಳ್ತಾನೆ ಜನಗಳಿಗೆ, ಅಪ್ಪ ನಿನ್ ಮಗ ಕೆಟ್ಟ ಕೆಲಸ ಮಾಡ್ತಾ ಇದ್ದಾನಲ್ರಿ, ಸ್ವಲ್ಪ ಬುದ್ಧಿವಾದ ಹೇಳ್ರಿ ಅಂತ. ನಾ ಮಗ ಒಬ್ಬನೇ ಮಾಡೋದ, ಬೇರೆ ಮಕ್ಳು ಯಾರು ಮಾಡಲ್ವಾ? ಅವಾಗ ಏನಾಗುತ್ತೆ, ಅವನಲ್ಲಿ ಮೊದಲಲ್ಲಿ ಇರ್ತಕ್ಕಂಥ ವಿಚಾರಗಳು, ಕೆಟ್ಟ ವಿಚಾರಗಳು, ಕೆಟ್ಟ ಘಟನೆಗಳ ಬಗ್ಗೆ ಇನ್ನೂ ಕೂಡ ಜಾಸ್ತಿ ಮಾಡ್ತಾನ. ಇನ್ನೂ ಕೂಡ ಈ ಸಮಾಜಕ್ಕೆ ಏನೆಲ್ಲ ಕೆಟ್ಟ ಕೆಲಸ ಮಾಡಬೇಕು, ಏನೆಲ್ಲ ಆಘಾತವನ್ನ ಮಾಡಬೇಕು, ಅದೆಲ್ಲ ಮಾಡ್ತಾನೆ ಅವನು. ಸಮಾಜ ಓಡದೋಗುತ್ತೇನೆ. ಅದಕ್ಕೋಸ್ಕರ ಈ ಸಮಾಜದಲ್ಲಿ ನಾವೆಲ್ಲರೂ ಒಂದಾಗಿರ್ಬೇಕು, ನಾವೆಲ್ಲರೂ ಒಗ್ಗೂಡಬೇಕು ಅಂತ ಅಂದ್ರೆ ಸಮಾಜದ ಯುವಕರಿಗೆ ಸರಿಯಾಗ ಸಮಾಜದಲ್ಲಿ ಈ ಪ್ರಜೆ, ಇಂದಿನ ಮಕ್ಕಳ ನಾಳೆಯ ಪ್ರಜೆಗಳು ಅಂತ ಹೇಳ್ತೀವಿ ನಾವು. ಆ ನಾಳೆ ಪ್ರಜೆಗಳನ್ನ ನಾವು ರೂಪಿಸ್ಬೇಕು ಅಂತ ಅಂದ್ರೆ ನಮ್ಮೆಲ್ಲರ ಪಾತ್ರನೂ ಕೂಡ ಇದೆ. ಕೇವಲ ಪೊಲೀಸ್ ಇಲಾಖೆಯ ಪಾತ್ರ ಮಾತ್ರ ಇಲ್ಲ, ಎಲ್ಲರ ಪಾತ್ರನೂ ಇದೆ ಅಂತ ಹೇಳ್ತಾ ನಾವೆಲ್ಲರೂ ಕೂಡ ಸದ್ಗುಣವನ್ನ, ಸನ್ನಡತೆಯನ್ನ ಬೆಳೆಸ್ಕೊಂಡು ಸಮಾಜದಲ್ಲಿ ಸಮಾಜಮುಖಿಯಾದಂತ ಕೆಲಸವನ್ನ ಮಾಡೋಣ ಅಂತ ಹೇಳ್ತಾ ನಾನು ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಅಧಿಕಾರಿಗಳೇ ಹಾಗೂ ಏರಿಯಾ ಮುಖಂಡ್ರೆ ಎಲ್ಲರಿಗೂ ಹೇಳಿಕೋಸ್ಕರ ನೀವು ಎಲ್ಲಾ ಟೈಮ್ ಕೊಟ್ಟು ಬಂದಿರೋದು. ನೀವ್ ಏನೇನ್ ಕಂಪ್ಲೇಂಟ್ ಇದೆ, ಏನೇನ್ ನಡೀತಾ ಇದೆ ಅಂತ ಹೇಳಕ್ಕೆ ಬಂದಿರೋದು. ಸ್ವಲ್ಪ ನಾವು ಬೆಳಗ್ಗೆ 11 ಗಂಟೆ ಇಲ್ಲಿ ಬಂದಿರೋದು, ಸ್ವಲ್ಪ ಮಾತಾಡಕ್ಕೆ ನನ್ಗೆ ಅವಕಾಶ ಮಾಡ್ಕೊಡಿ ಅಂತ ಹೇಳಕ್ಕೆ ಬಯಸ್ತೀನಿ. ಎಲ್ಲಕ್ಕಿಂತ ದೊಡ್ಡದು, ನೀವು 12 ಗಂಟೆ ಮೇಲೆ ಇಲ್ಲಿ ಚಿಕ್ಕ ಹುಡುಗರು ಪಟಾಕಿ ಹೊಡೆಯೋದು, ಬರ್ಡೇ ಮಾಡೋದು, ರಿಂಗ್ ರೋಡ್ ಅಲ್ಲಿ ಎಲ್ಲ ಮಾಡೋದು, ಸ್ವಲ್ಪ ಅದ್ರ ಬಗ್ಗೆ ನೀವು ಸ್ವಲ್ಪ ಗಮನ ಕೊಡಿ ಅಂತ ಹೇಳಕ್ಕೆ ಬಯಸ್ತೀನಿ. ಮತ್ತೆ ಆ ಬುಲೆಟ್ಗಳು ಓಡಿಸೋದು, ಮತ್ತೆ ಚಿಕ್ಕ ಹುಡುಗರು ಏನ್ ಮಾಡ್ತಾರೆ, ಅಂಡರ್ 18 ಗಾಡಿ ಎಲ್ಲ ಓಡಿಸೋದು, ಯಾರಿಗೂ ಗುದ್ಬಿಡೋದು, ಅಲ್ಲಿಂದ ಗಲಾಟೆ ಉತ್ಪವ ಆಗತ್ತೆ ಅಂತ ಹೇಳಿಕೆ ಬಯಸ್ತೀನಿ. ತಾವು ಅದ್ರ ಬಗ್ಗೆ ಗಮನ ಕೊಡಿ ಅಂತ ಹೇಳಿಕೆ ಬಯಸ್ತೀನಿ. ಮತ್ತೆ ವೀಲಿಂಗ್ ಪ್ರಕಾರ ತಾವು ಎಲ್ಲ ಗಮನ ಕೊಟ್ಟು ತುಂಬಾ ಕಂಟ್ರೋಲ್ ಮಾಡಿದ್ರ, ಆದ್ರೂ ನೀವು ಒಂದ್ಸತಿ ನೋಡಿ ವಿತೌಟ್ ಯೂನಿಫಾರ್ಮ್ ಆಗತ್ತೆ ಹಂಗೆ ನಿಂತ್ಕೊಂಡ್ರೆ ನೀವು ಗೊತ್ತಾಗತ್ತೆ.
ಟೂ ವೀಲರ್ ಹೆಂಗ್ ನಡೆಸ್ತಾ ಇದಾರೆ ಅಂತ ವೀಲಿ ಮಾಡ್ಕೊಂಡು ಎಲ್ಲ ರಿಂಗ್ ರೋಡ್ಗಳಲ್ಲಿ ಈದಾ ಮೈದಾನಗಳಲ್ಲಿ ಮತ್ತೆ ಸೈಕಲ್ ಸಹ ಇದ್ ಮಾಡ್ತಾ ಇದಾರೆ. ಅದ್ರ ಬಗ್ಗೆ ನೀವು ಸ್ವಲ್ಪ ಗಮನ ಕೊಟ್ರೆ ಇದೆಲ್ಲ ಚಿಕ್ಕದು ಆದ್ರೆ ಮುಂದೆ ಹೋಗಿ ದೊಡ್ಡದಾಗತ್ತೆ ಅಂತ ಹೇಳಕ್ ಬಯಸ್ತೀನಿ. ನಮಸ್ಕಾರಗಳು. ಈ ಒಂದು ವೇದಿಕೆ ಮೇಲೆ ಆಸೀನರಾಗಿರುವ ನಮ್ಮ DCP ಕ್ರೈಮ್ ಸಾಹೇಬರು ಮತ್ತೆ ನನ್ನ ಹಿರಿಯ ಅಣ್ಣನಾದ NR ACP ಥಾಮಸ್ ಸಾಹೇಬ್ರೆ ಮತ್ತೆ ನನ್ನ ಜೊತೆಯಲ್ಲೇ ಸುಮಾರು ವರ್ಷಗಳ ಕೆಲಸ ಮಾಡಿದಂಥ ನಮ್ಮ ಸರೀಫ್ ಸಾಹೇಬ್ರೆ ಮತ್ತೆ ವೇದಿಕೆ ಮೇಲೆ ಕೂತಿರುವಂಥ ನಮ್ಮ ಎಲ್ಲ ಹಿರಿಯ ಕಿರಿಯ ಅಧಿಕಾರಿಗಳೇ ಮತ್ತೆ ಈ ಸಭೆಗೆ ಬಂದಿರುವಂಥ ಎಲ್ಲ ನನ್ನ ಜನಪ್ರತಿನಿಧಿಗಳು ಮತ್ತೆ ನನಗೆ ಬೇಕಾಗಿರುವಂಥ ಮುಸ್ಲಿಂ ಬಾಂಧವರು ಮತ್ತೆ ಹಿಂದೂ ಬಾಂಧವರು ಎಲ್ಲರಿಗೂ ನಮಸ್ಕಾರ ಹೇಳಿ ನನ್ನ ಮಾತನ್ನ ಶುರು ಮಾಡ್ತಾ ಇದ್ದೀನಿ. ಈಗ ತಾವು ಏನು ಹೇಳಿದಿರಿ, ನಾನು ಈ ಒಬ್ಬ ACP ಆಗಿ ಈ ಒಂದು ಉದಯಗಿರಿ ಸ್ಟೇಷನ್ಗೆ ನಾನು ಸಂಬಂಧಪಟ್ಟಂತ ಒಬ್ಬ ಅಧಿಕಾರಿ ಆಗಿದ್ದೀನಿ. ನನಗೆ ಹಿರಿಯ ಅಣ್ಣನಾಗಿ ನಮ್ಮ ಕಮಿಷನರ್ ಆಗಲಿ ನಮ್ಮ ಕ್ರೈಮ್ ಸಾಹೇಬರಾಗಲಿ ಎಲ್ಲ ನಂಗೆ ಸಾಥ್ ಕೊಟ್ಟು ಯಾವುದೇ ಒಂದು ಕ್ರೈಮ್ಸ್ ಆಯಿತು ಅಂತಂದ್ರೆ ಅದನ್ನ ಯಾವ ರೀತಿ ಪತ್ತೆ ಮಾಡಬೇಕು ಏನು ಮಾಡಬೇಕು ಅನ್ನೋದಕ್ಕೆ ಒಂದು ಸಲಹೆ ಸೂಚನೆಗಳು ಕೊಟ್ಟು ಅದ್ರ ಜೊತೆಗೆ ಯಾವುದು ಮುಖ್ಯವಾದ ಅಧಿಕಾರಿಗಳು ಆ ಕೇಸ್ಗೆ ಬೆನ್ನೆಲುಬಾಗಿ ಯಾವ ಪಾತ್ರಗಳು ಯಾರ್ಯಾರು ಮಾಡ್ತಾರೆ ಅನ್ನೋದನ್ನ ಅದು ಈಗಿಂದಲ್ಲ ಮೊದಲಿಂದ. ಈಗ ನಮ್ಮ ಶಿವಕುಮಾರ್ ಅವರು ಹೇಳಿದ್ರು ಎಕ್ಸಿಬಿಷನ್ ಕೇಸಲ್ಲಿ ಏನಾಯ್ತು ಅಂತ, ಅದಾದ ತಕ್ಷಣನೇ ಎಂಟೈರ್ ನಮ್ಮ ಹಿರಿಯ ಅಧಿಕಾರಿಗಳು ಆರೋಪಿ ಸಿಗೋವರೆಗೂ ನೀವು ನಂಬ್ತಿರೋ ಬಿಡ್ತಿರೋ ನಾವು ತಿಂಡಿನೂ ಮಾಡಿಲ್ಲ. ನಮ್ಮ ಕಮಿಷನರ್ ಮೇಡಮ್ ಅಂತವರು ಬೆಳಿಗ್ಗೆ 7 ಗಂಟೆಗೆ ಬಂದವರು ಉದಯಗಿರಿ ಇದು ನಜರ್ಬಾದ್ ಪೊಲೀಸ್ ಸ್ಟೇಷನ್ ಅಲ್ಲಿ ಆರೋಪಿ ಸಿಗ್ದ ಅಂದ ಮೇಲೆ ಅವ್ರ ಪಾಪ ತಿಂಡಿಗೆ ಹೋದದ್ದು, ಇನ್ಕ್ಲೂಡಿಂಗ್ ನಮ್ಮ ಕ್ರೈಮ್ ಸಾಹೇಬ್ರು. ಯಾಕಂದ್ರೆ ನಮ್ಗೆ ನೋವಾಗತ್ತೆ, ನಾವೊಂದು ಈ ಅಧಿಕಾರದಲ್ಲಿ ಇದ್ದಾಗ ನೀವೆಲ್ಲ ಖುಷಿಯಾಗಿದ್ರೆ ನಾವು ನೆಮ್ಮದಿಯಾಗಿರ್ತೀವಿ. ನಿಮ್ಮಲ್ಲಿ ಏನಾರ ಒಂದು ಸೂತ್ಕದ ವಾತಾವರಣ ಬಂತು ಅಂತಂದ್ರೆ ಅದು ನಮಗೂ ಅನ್ವಯಿಸುತ್ತೆ. ಏನೋ ಒಂದು ಕ್ರೈಮ್ ಆಯ್ತು ಅಂತ ತಕ್ಷಣ ನಾವೇನು ಖುಷಿ ಪಡಲ್ಲ, ನಮ್ಮ ಮನೆಯಲ್ಲಿ ಸಾವಾಗಿದೆ ಅನ್ನೋ ಒಂದು ದೃಷ್ಟಿಲಿ ಇರ್ತೀವಿ. ಅದು ಕೆಲವ್ರಿಗೆ ಗೊತ್ತಿದೆ. ಅವತ್ತು ನಮ್ಮ ಸ್ಪೋರ್ಟ್ಸ್ ಡೇ ಇತ್ತು, ಒಂದು ಬೆಳಗ್ಗೆನ ಚೌಕಂಡಿ ಹತ್ರ ಒಂದು ಮರ್ಡರ್ ಆಯ್ತು. ನಾನು ಸ್ಪೋರ್ಟ್ಸ್ಗೂ ಹೋಗ್ಲಿಲ್ಲ, ಕೇಳಿ ನಮ್ಮ ಸಾಹೇಬ್ರನ್ನ. ಆರೋಪಿನ ಹಿಡಿಯೋವರೆಗೂ ನಾನು ಎಲ್ಲೂ ಹೋಗ್ಲಿಲ್ಲ. ನಾನು ಸುಧಾಕರ್ ಅದೇ ಪೊಲೀಸ್ ಸ್ಟೇಷನ್ ಕೂತಿದ್ದು. ಆದ್ರೆ ನನ್ನ ಬೆನ್ನೆಲುಬಾಗಿ ನಮ್ಮ ಹಿರಿಯ ಅಧಿಕಾರಿಗಳು ಸಿಕ್ಕದ್ನ ಏನಾಯ್ತು, ಎಲ್ಲಿದ್ದಾನೆ, ಏನಿದ್ದಾನೆ, ಅರೆಸ್ಟ್ ಮಾಡಿದೀಯಾ, ಈ ಮಟ್ಟಕ್ಕೆ ನನಗೆ ಉತ್ತೇಜನ ಕೊಟ್ಟರು, ನಮ್ಗೆ ಸಹಕಾರನೂ ಕೊಡ್ತಾ ಇದ್ದಾರೆ. ಇದು ಒಂದು ಸೈಡು. ನಾವು ಯಾವ ರೀತಿ ಏನಾರು ಆಯ್ತು ಅಂತಂದ್ರೆ ನಾವು ಎಲ್ಲರೂ ದುಃಖಿತರಾಗ್ತೀವಿ. ನಾವೇನು ಖುಷಿ ಪಡೋರು ಅಂತಲ್ಲ, ಯಾಕಂದ್ರೆ ನಮ್ಮ ಮನೇಲಿ ಖುಷಿ ಇದ್ರೆ ನಿಮಗೂ ಖುಷಿ, ನೀವೆಲ್ಲ ಖುಷಿಯಾಗಿದ್ರೆ ನಾನು ಖುಷಿ, ಇಲ್ಲ ಅಂದ್ರೆ ನಾವು ಖುಷಿ ಪಡಕ್ ಆಗಲ್ಲ. ಇದೇ ಈಗ ಆಂಟಿ ರೌಡಿ ಸ್ಕ್ವಾಡ್ ಅಲ್ಲಿ ಹೇಳ್ತಾ ಇದ್ರಲ್ಲ, ಆಂಟಿ ರೌಡಿ ಸ್ಕ್ವಾಡ್ ಅಲ್ಲಿ ನಾವು ಇದ್ದು, ನಾನು ಒಬ್ಬ ಮೆಂಬರ್ ಆಗಿ ಅಲ್ಲಿ ಕೆಲಸ ಮಾಡಿದ್ದೀನಿ. ಏನೇನ್ ಮಾಡ್ತಾ ಇದ್ದೋ ಅದು ಎಲ್ಲ ನನಗೆ ಗೊತ್ತಿದೆ. ನಾನು ಆ ಪಾತ್ರದಲ್ಲಿ ವಹಿಸಿದ್ದೀನಿ. ಅಂದ್ರೆ ಆಗಿನ ಟೈಮೇ ಬೇರೆ, ಈಗಿನ ಟೈಮೇ ಬೇರೆ. ನಿಮ್ಗೆ ಗೊತ್ತಿದೆ, ನಾನು ಏನು ಹೇಳಕ್ ಆಗಲ್ಲ ಇಲ್ಲಿ ಓಪನ್ ಆಗಿ, ನಾನು ಏನು ಹೇಳಕ್ ಆಗಲ್ಲ. ಏನೇನು ಬದಲಾವಣೆಗಳಾಗ್ತಾ ಇದಾವೆ, ಏನಾಗ್ತಾ ಇದಾವೆ, ಎಂತ ಆಗ್ತಾ ಇದಾವೆ ಅಂತ ನಿಮ್ಗೆಲ್ಲ ಗೊತ್ತಿದೆ. ನಾವೆಷ್ಟೋ ಕ್ರಮಗಳು ಕೈಗೊಂಡಿದೀವಿ. ಕೋರ್ಟ್ ಅಲ್ಲೋಗಿ ಸ್ಟೇ ತರ್ತಾರೆ, ನಾವೇನ್ ಮಾಡಕ್ಕಾಗತ್ತೆ? ನಮ್ಮ ಕ್ರಮಗಳನ್ನ ನಾವು ಮಾಡ್ತಾ ಇದ್ದೀವಿ. ಕಾನೂನಿತ್ಯವಾಗಿ ಏನೇನ್ ಮಾಡ್ಬೇಕೋ ನಾವು ಮಾಡ್ತಾ ಇದ್ದೀವಿ. ಆ ಕಾನೂನು ತೊಡಕಿಗೆ ಏನೇನೋ ಬಂದಾಗ ನಾವ್ ಏನ್ ಮಾಡಕ್ಕಾಗತ್ತೆ? ಕಾನೂನನ್ನ ಮೀರಕ್ಕಾಗತ್ತೆ? ಹಿಂಗೆಲ್ಲ ಇದಾವೆ. ಆದ್ರೂ ನಾವು ಧೃತಿಗೆಟ್ಟಿಲ್ಲ, ನಾವ್ ಏನ್ ಮಾಡ್ಬೇಕು ಅಂತ ಮಾಡ್ತೀವಿ. ಇನ್ನು ಕೆಲವೇ ದಿನಗಳಲ್ಲಿ ನಮ್ಮ ಶಿವಕುಮಾರ್ ಹೇಳ್ದಂಗೆ ಆ ಎಕ್ಸಿಬಿಷನ್ ಕೇಸಲ್ಲಿ ಏನ್ ರಿಸಲ್ಟ್ ಬರುತ್ತೆ ನೀವೇ ನೋಡಿ. ನಾವ್ ಹೇಳಲ್ಲ, ಅದ್ರ ರಿಸಲ್ಟ್ ಏನ್ ಬರ್ತದೆ, ಆ ತನಿಖೆ ಮಟ್ಟ ಏನಿದೆ, ಇನ್ಕ್ಲೂಡಿಂಗ್ ನಮ್ಮ ಕಮಿಷನರ್ ಮೇಡಮ್, ನಮ್ಮ ಕ್ರೈಮ್ ಸಾಹೇಬ್ರು ಅಕ್ಷರಗಳನ್ನ ಇದೇ ರೀತಿ ಮಾಡ್ಬೇಕು, ಹಿಂಗೆ ಮಾಡ್ಬೇಕು ಅಂತ ಹೇಳಿ ಆ ತನಿಖೆ ಮಟ್ಟನ ಯಾವ ರೀತಿ ಇಟ್ಟಿದ್ರು ಅನ್ನೋದು ನಮ್ಗೆ ಹೇಳ್ಕೊಳಕ್ಕೆ ಭಾರಿ ಖುಷಿ ಆಗತ್ತೆ. ಆ ಒಂದು ಕೇಸು ನನಗೆ ಬಂದಾಗ ನಾನು ಈ ರೀತಿ ಮಾಡ್ತಾ ಇದ್ದೀನಿ ಅಂತ ನನಗೂ ಒಂಥರ ಖುಷಿ ಆಗತ್ತೆ. ಇನ್ನು ಎರಡನೇ ಭಾಗ ಏನು ಅಂತಂದ್ರೆ, ನಾವು ಈಗ 4-5 ದಿನ ನಿಮ್ಗೆ ಗೊತ್ತಿದೆ 10ವರೆಗೆ ಎಲ್ಲಾ ಕಡೆನೂ ಬಂದ್ ಮಾಡಿಸ್ತಾ ಇದ್ದೀವಿ. ಇದು ನಿರಂತರ, ಇದಂತೂ ನಾನು ಮಾಡೇ ಮಾಡ್ತೀನಿ. ನಾನು ಕೊನೆ ಇರೋವರೆಗೂ 10 ಗಂಟೆಗೆ ಶುರು ಮಾಡ್ತೀವಿ, ಎಲ್ಲಾನು ಕ್ಲೋಸ್ ಮಾಡ್ತೀವಿ. ಕ್ಲೋಸ್ ಮಾಡೋದಲ್ಲದೆ ಈಗ ಏನ್ ಮಾಡ್ತಾ ಇದೀನಿ ಅಂತಂದ್ರೆ, ಗಲ್ಲಿಗಳಲ್ಲೂ ನನ್ನ ಕಮಾಂಡರ್ ಟೀಮ್ ಕರ್ಕೊಂಡು ಯಾಕೆ ಇಲ್ಲಿ ನಿಂತಿದ್ದೀರಾ ಅಂತ ಹೇಳಿ ಹೊಡಿತಾ ಇದ್ದೀನಿ. ಯಾಕಂದ್ರೆ ನಾವೆಲ್ಲ ಕ್ಲೋಸ್ ಮಾಡಿಸ್ಬಿಟ್ಟು ಹೋಗ್ತೀವಿ, ಅಲ್ಲಿ ಅವನೊಬ್ಬ ಕೂತಿರ್ತಾನೆ, ಅವನು ಗೊತ್ತಿರೋದು ಏನ್ ಮಾಡ್ತಾನೆ, ಟಕ್ಕಂತೆ ಅಲ್ಲಿ ಕೂತಾನೆ ಕಣ ಒಂಟಿ ಬಾಯಿಲಿ ಅಂದ್ಬಿಟ್ಟು ಬಂದು ಯಾರೋ ಇಲ್ಲಿ ಹೇಳಿದ್ರು ನಮ್ಮ ಸ್ನೇಹಿತರು, ಅವರೊಂದು 10 ಜನ ಇವರೊಂದು 10 ಜನ ಬರ್ತಾರೆ, ಟಪ್ ಅಂತ ಹೊಡೆದು ಕೊಡಕ್ತಾರೆ. ಅದೇನ್ ಸಂಸ್ಕೃತಿ ಅಂತ ಗೊತ್ತಿಲ್ಲ. ಈಗ ಮೊನ್ನೆ ಆದ ಇನ್ಸಿಡೆಂಟ್ ಅಷ್ಟೇ, ಅದು ಸಣ್ಣದೊಂದು ಕ್ರಿಕೆಟ್ ಆಡೋ ವಿಚಾರ. ಅದೇ ಬೇರೆಯವರಾಗಿದ್ರೆ ಕ್ರಿಕೆಟ್ ಆಡಬೇಡ ಹೋಗೋ ಅಂದ್ರೆ ಮುಗಿದೋಯ್ತು. ಆ ಬಾಲ್ ಮನೆ ಹತ್ರ ಹೋಗುತ್ತೆ, ಅದನ್ನೇ ದೊಡ್ಡದ್ ಮಾಡಿದ್ರು. ಆ ಹೋದಾಗ ಚಿಕ್ಕ ಮಗುಗೆ ಇನ್ ಆಡ್ಬೇಡ ಹೋಗಪ್ಪ ಅಂತ ಕಳ್ಸ್ಬಿಟ್ಟಿದ್ರು, ಮುಗಿದೋಗ್ತಿತ್ತು. ಇಲ್ಲ ಅದನ್ನ ಇದ್ ಮಾಡಿದ್ರು ಸುಮ್ಗೋಯ್ತು. ಅವ್ರಿಗೆ ಅವ್ರ ತಾಯಿಗೆ ತಂದೆಗೆ ಹೇಳಿದ್ರು, ಅವ್ರ ತಂದೆ ಏನೋ ಬಂದ, ಇಲ್ಲೊಂದು 10 ಜನ ಅವರೊಂದು 10 ಜನ, ಅದೇ ದೊಡ್ಡ ಹೈಲೈಟ್ ಆಯ್ತು. ಅದು ಸಣ್ಣ ಇಶ್ಯೂ ಅದು. ಹಿಂಗೆ ಸಣ್ಣ ಇಶ್ಯೂನ ದೊಡ್ಡದ್ ಮಾಡ್ಕೋತೀರಿ. ಆಮೇಲೆ ಫಸ್ಟ್ ಜನರೇಷನ್ ಚೇಂಜ್ ಆಗ್ಬೇಕು.
ಮೊದ್ಲು ನೀವ್ ಹೆಂಗಿದ್ರಿ, ಈಗ ಏನ್ ಮಾಡ್ತಾ ಇದ್ರಿ? ಒಂದು ಜನರೇಷನ್ ಚೇಂಜ್ ಮಾಡ್ರಿ ಸಾಕು. ನನ್ನ ಮಗನ್ನ ಎಲ್ಲ ಒಂದ್ ಕಡೆ ಮೇಲ್ ತಗೊಂಡೋದ್ರೆ ಅವನು ಆ ಕುಟುಂಬನ ಇನ್ನೂ ಮೇಲಕ್ಕೆ ತಗೊಂಡೋಗ್ತಾನೆ. ಒಂದು ಜನರೇಷನ್ ಚೇಂಜ್ ಮಾಡಿ, ದಯವಿಟ್ಟು ಓದಿಸಿ ಮಕ್ಕಳನ್ನ. ಒಂದು ಜನರೇಷನ್ ನೀವು ಕಷ್ಟಪಡ್ತು ಅಂದ್ರೆ ನೆಕ್ಸ್ಟ್ ಜನರೇಷನ್ ಆಟೋಮೆಟಿಕ್ ಆಗುತ್ತೆ. ಗಿಡ ಬೆಳಿಬೇಕು, ಗಿಡ ಬೆಳೆದಾಗ ಮರನ ಬಗ್ಸಕ್ಕಾಗಲ್ಲ. ನೀವು ಗಿಡದಲ್ಲೇ ಕರೆಕ್ಟ್ ಆಗಿ ಯಾವ ರೀತಿ ಬೆಳಿಬೇಕು ಅನ್ನೋದನ್ನ ನೀವು ರೆಡಿ ಮಾಡಿದ್ರೆ ಇನ್ ಮುಂದೆ ಬೇಕಾಗಿಲ್ಲ. ಒಂದು ಜನರೇಷನ್ ದಯವಿಟ್ಟು ಹೇಳ್ತೀನಿ, ಒಂದು ಜನರೇಷನ್ ಚೇಂಜ್ ಮಾಡಿ. ಒಬ್ಬ ಮಗನ ಒಳ್ಳೆ ವಿದ್ಯಾವಂತನ ಮಾಡಿ ಒಂದು ಉದ್ಯೋಗನ ಕೊಡ್ಸಕ್ಕೆ ವ್ಯವಸ್ಥೆ ಮಾಡಿದ್ರೆ ಅವನು ಅವ್ರ ಮಕ್ಕಳನ್ನ ಬೆಳೆಸ್ಕೊಂಡು ಹೋಗ್ತಾನೆ. ಎಲ್ಲಾರನ್ನೂ ಮಾಡ್ಬೇಕಾಗಿಲ್ಲ, ಒಬ್ಬನ್ನ ನೀವು ಒಬ್ಬೊಬ್ಬರಾಗ ಒಂದೊಂದಾಗ ಮಾಡ್ಕೊಂಡೋಗಿ. ಇದೊಂದು ಮತ್ತೆ ಮಸೀದಿ ಕಾರ್ಯಕ್ರಮನ ನಾನು ಬಂದಾಗಲೇ ಮಾಡ್ಬೇಕು ಅಂತ ನಾ ಕೆಲವು ಮುಖಂಡರುಗಳ ಜೊತೆ ಮಾತಾಡಿದೆ. ಯೂನಿಫಾರ್ಮ್ ಅಲ್ಲಿ ನಾ ಮಸೀದಿಗೆ ಬರ್ಬೋದಾ, ಬಂದ್ರೆ ನಿಮ್ದೇನಾದ್ರು ಅಬ್ಜೆಕ್ಷನ್ ಇದೆಯಾ, ಯಾಕಂದ್ರೆ ನಾಳೆ ದಿನ ಬೇರೆ ತರ ಮಾಡ್ಕೊಳ್ಳೋದು ಬೇಡ ಅಂತ ಹೇಳಿ ನಾನು ಬಂದಾಗಿನೂ ಕೇಳಿದೀನಿ. ಆ ಒಂದು ಕಾರ್ಯಕ್ರಮ ಮಾಡ್ಬೇಕು ಅಂತ ಇದ್ದೀನಿ. ಅದಾದ್ಮೇಲೆ ದಸರಾ ಬಂತು, ನಿಮಗೆ ಗೊತ್ತಿದೆ, ದಸರಾ ಬಂತು, ಇನ್ನೇನೇನೋ ಕಾರ್ಯಕ್ರಮಗಳು ಬಂತು, ಅದರಿಂದ ಆಗಿದ್ದೀನಿ. ಈಗ ಯಾರೋ ಒಬ್ರು ಸಂಡೇ ಬನ್ನಿ ಅಂತ ಹೇಳಿದ್ರೆ, ನಾಳೆ ಸಂಡೇ ಬೇಡಿ, ನೆಕ್ಸ್ಟ್ ಸಂಡೇ ನಾನು ಕಂಪಲ್ಸರಿ, ಯಾರು ಬರ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಸುಧಾಕರ್, ನಾನು, ನಮ್ಮ ಒಂದು ಉದಯಗಿರಿ ಮತ್ತೆ ನಮ್ಮ ದೇವರಾಜ ಸಬ್ ಡಿವಿಷನ್ ಆಫೀಸರ್ಸ್ ಕರ್ಕೊಂಡು ಇಂಥ ಕಡೆ ಅಂತ ನೀವು ಆಫ್ತಾಬ್ ಅವರೇ ನೀವು ಹೇಳಿ, ಮತ್ತೆ ಸೌಕತ್ ಅವರೇ ನೀವು ಹೇಳಿ, ಇಂಥ ಮಸೀದಿ ಬನ್ನಿ ಅಂತಾನೆ, ಅಂತ ಮಸೀದಿಗೆ ನಾ ಬರ್ತೀನಿ. ಬಂದು ನಾನು ಅವೇರ್ನೆಸ್ ಪ್ರೋಗ್ರಾಮ್ಸ್ ಏನ್ ಮಾಡ್ಬೇಕು, ಯಾವ ರೀತಿ ಇದು ಮಾಡ್ಬೇಕು ಅನ್ನೋದನ್ನ ನಾನು ಹೇಳ್ತೀನಿ. ಇದು ಮಾತ್ರ 10 ಗಂಟೆಗೆ ಅದು ಕಂಟಿನ್ಯೂಸ್, ನಾ ಇರೋವರೆಗೂ ಸ್ಟಾಪ್ ಮಾಡಲ್ಲ. ದಯವಿಟ್ಟು ಇದಕ್ಕೆ ಯಾರು ಅಡ್ಡಿ ಬರಬೇಡಿ, ಅದನ್ನ ಕ್ಲೋಸ್ ಮಾಡಿಸ್ತೀನಿ. ಟೀ ಶಾಪ್ಸ್ ಮತ್ತೆ ಕೇರಂ ಬೋರ್ಡ್ ಏನೇನಿದಾವೆ ಎಲ್ಲಾನು ಮುಚ್ಚಿಸ್ತೀನಿ. 10 ಗಂಟೆವರೆಗೆ ಏನ್ ಕೆಲಸ ಇದೆ ಮಾಡ್ಕೊಳ್ಳಿ. 10 ಗಂಟೆ ಆದ್ಮೇಲೆ ದಯವಿಟ್ಟು ಎಲ್ಲ ಮನೆ ಒಳಗಿರ್ಬೇಕು. ಇಲ್ಲ ಅಂದ್ರೆ ನಾನು ಆಕ್ಷನ್ ತಗೊಂಡಾಗ ಯಾರು ದಯವಿಟ್ಟು ಏನು ಮಾತಾಡಕ್ ಹೋಗ್ಬೇಡಿ, ಅಷ್ಟೊಂದು ಮಾತಾಡಿ. ಇಷ್ಟು ಹೇಳಿ ನಾನು ಮಾತನಾಡಕ್ಕೆ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ಮತ್ತೆ ನಮ್ಮ ವೇದಿಕೆ ಮೇಲೆ ಇರುವಂತ ನಮ್ಮ ಹಿರಿಯ ಅಧಿಕಾರಿಗಳಿಗೂ ವಂದಿಸಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ನಮ್ಮ ಹಿರಿಯ ಅಧಿಕಾರಿಗಳು, ಅನುಭವಸ್ಥ ಅಧಿಕಾರಿಗಳು, ಸನ್ಮಾನ್ಯ ಸುಂದರರಾಜ್ ಸಾಹೇಬ್ರೆ, ದೇವರಾಜ ಉಪವಿಭಾಗದ ಈಗ ಮಾತನಾಡಿದಂತ ರಾಜೇಂದ್ರ ಅವರೇ, ಹಾಗೂ ಉದಯಗಿರಿ ಇನ್ಸ್ಪೆಕ್ಟರ್ ಸುಧಾಕರ್ ಅವರೇ, ಹಾಗೂ ವೇದಿಕೆ ಮುಂಭಾಗಿರುವಂತ ಬಹಳಷ್ಟು ಮುಖಗಳು ನನಗೆ ಪರಿಚಯ ಇದೆ. ವಿಶೇಷವಾಗಿ ಶೌಕತ್ ಬಾಷಾರವರಿದ್ದಾರೆ, ಮೌಲಾನಾರವರಿದ್ದಾರೆ. ಮೌಲಾನಾರವರ ಹೆಸರು ಮರೆತು ಹೋಗಿದ್ದೀನಿ, ಆದ್ರೆ ಬಹಳ ಅನ್ಯೋನ್ಯತೆ ನಮ್ಮ ಜೊತೆಗಿತ್ತು ಇವ್ರದ್ದು. ನಾನು ಇಲ್ಲಿಂದ ವರ್ಗಾವಣೆ ಆಗಿ ಹೋದಾಗೂ ಸಹ ಇವ್ರ ಜೊತೆಗೆ ಸಂಬಂಧ ನಾನು ಇಟ್ಕೊಂಡಿದ್ದೆ. ನಮ್ಮ ಅಫ್ತಾಬ್ ಅವರಾಗಿರ್ಬೋದು, ಪಂಡೂರ್ ಅವರಾಗಿರ್ಬೋದು, ಕಲೀಂ ರವರು, ಫಾರೂಕ್ ಅವರು, ಬಹಳಷ್ಟು ಜನರು ನನಗೆ ಆತ್ಮೀಯರು ನೀವೆಲ್ಲರೂ ಇದ್ದೀರಿ. ಈ ಉದಯಗಿರಿ ಪೊಲೀಸ್ ಸ್ಟೇಷನ್ ಹೇಗಂತ ಹೇಳಿದ್ರೆ ಬಹಳಷ್ಟು ಸೂಕ್ಷ್ಮವಾದಂತ ಪ್ರದೇಶ. ಈಗ ಇತ್ತೀಚಿನ ದಿನಗಳಲ್ಲಿ ಏನಿಲ್ಲ, 2009ನೇ ಸಾಲಿನಲ್ಲಿ ನಡೆದಂತ ಘಟನೆಗಳನ್ನ ನೋಡಿದ್ರೆ ಯಾವ ರೀತಿ ಇಲ್ಲಿ ಶಾಂತಿಯನ್ನ ವಾಪಸ್ ತೆಗೆದುಕೊಂಡು ಬರ್ಬೇಕಂತ ನಮಗೆಲ್ಲ ತಲೆ ಕೆಟ್ಟೋಗಿತ್ತು. ಅಂತ ಸಂದರ್ಭದಲ್ಲಿ ಪೊಲೀಸ್ನವರಾದಂತ ನಮ್ಮ ಪಾತ್ರ ಮಾತ್ರ ಅಲ್ಲ, ಇಲ್ಲಿ ನೀವೇನಿಲ್ಲಿ ಕೂತ್ಕೊಂಡಿದ್ರಿ, ವಿಶೇಷವಾಗಿ ರಾಜಕೀಯ ಮುಖಂಡರಿರ್ಬೋದು, ಧರ್ಮಗುರುಗಳು, ನಮ್ಮ ಮೌಲಾನಾಗಳು, ಅವರು ಎಷ್ಟು ನಮಗೆ ಸಪೋರ್ಟ್ ಮಾಡಿದ್ರು ಅಂತ ಹೇಳಿದ್ರೆ ಬಹಳಷ್ಟು ಒಳ್ಳೆಯ ವಾತಾವರಣವನ್ನ ನಾವು ನಿರ್ಮಾಣ ಮಾಡಿದ್ದೀವಿ. ಈಗ ನಾವು ತಿರುಗಿ ಈ ಪ್ರದೇಶವನ್ನ ನೋಡೋದಾದ್ರೆ ಬಹಳಷ್ಟು ಬೇಜಾರಾಗ್ತದೆ. ಯಾಕಂತ ಹೇಳಿದ್ರೆ ನಮ್ಮ ಯೌವನಸ್ಥ ಮಕ್ಕಳು ಇದಾರಲ್ಲ, ನಮಗೂ ಮಕ್ಕಳಿದಾವೆ, ನನಗೂ 2 ಜನ ಮಕ್ಕಳಿದ್ದಾರೆ. ಎಲ್ಲರಿಗೂ ನಮ್ಮ ಮಕ್ಕಳು ಅಂತ ಹೇಳಿದ್ರೆ ಎಲ್ಲರಿಗೂ ಒಂದೇ ಅವರು ಹಾಳಾಗಿ ಹೋಗುವುದನ್ನ ನಮ್ಮ ಕಣ್ಣಾರೆ ನಾವು ಕಾಣ್ಲಿಕ್ಕಾಗಲ್ಲ. ಹಾಗಾಗಿ ನಮ್ಮ ಮಕ್ಕಳು ಒಳ್ಳೆಯ ಮಾರ್ಗದಲ್ಲಿ ಹೋಗ್ಬೇಕು. ಮುಂದೆ ಈಗ ನೋಡಿ, ಈಗ ಮಕ್ಕಳು ಯೌವನಸ್ಥರು ಏನಿದ್ದಾರೆ, ನಾಳೆ ನಮ್ಮ ಪ್ರಜೆಗಳು, ನಾಳೆ ಅವ್ರು ನಮ್ಮನ್ನ ಆಳಬೇಕಾದಂತವ್ರು, ಅವರನ್ನ ಒಳ್ಳೆಯ ಮಾರ್ಗದಲ್ಲಿ ತೆಗೆದುಕೊಂಡು ಹೋಗುವ ನಿಟ್ಟಿನಲ್ಲಿ ನಾವೆಲ್ಲರೂ ಪ್ರಯತ್ನವನ್ನು ಮಾಡಬೇಕು. ನಮ್ಮ ಕಾಲದಲ್ಲಿ ನಾವ್ ಏನ್ ಮಾಡ್ತಿದ್ವಿ ಅಂತ ಹೇಳಿದ್ರೆ, ಮೌಲಾನಾಗಳ ಹತ್ರ ಹೋಗ್ತಿದ್ವಿ, ಫ್ರೈಡೇ ದಿವಸ ಬಯಾನ ಹೇಳಿಸ್ತಿದ್ವಲ್ಲ, ಅಲ್ಲಿ ನಾವು ಹೇಳಿಸ್ತಿದ್ವಿ ಯುವಕರಿಗೆ ತಂದೆ ತಾಯಂದ್ರು ಯಾವ ರೀತಿ ಗೈಡ್ ಮಾಡಬೇಕು, ಯುವಕರು ಯಾವ ರೀತಿ ಇರಬೇಕು, ಮನೆ ಬಿಟ್ಟು ಹೋಗ್ಬಾರ್ದು, ಮನೆಯಲ್ಲಿ ಇರಬೇಕು, ರಾತ್ರಿ ಆದ್ರೆ ಮನೆಯಲ್ಲಿ ಇರಬೇಕು, ಕೆಟ್ಟವರ ಸಹವಾಸ ಮಾಡಬಾರ್ದು. ಗಾಂಜಾ ಅಫೀಮ್, ಅವಾಗ ಗಾಂಜಾ ಇರ್ಲಿಲ್ಲ, ಸೊಲ್ಯೂಷನ್ ಮತ್ತೆ ವೈಟ್ನರ್ ಹೊಡಿತಾ ಇದ್ರು. ಆಮೇಲೆ ಯೌವನಸ್ಥರು ಕೆಲಸ ಕಾರ್ಯಗಳಿರ್ಲಿಲ್ಲ, ಸುಮ್ಮನೆ ಬೇಕಾಬಿಟ್ಟಿ ತಿರ್ಗದ ಇದ್ರು. ಅವರಿಗೆ ನಾವು ಬಹಳಷ್ಟು ಯೋಜನೆಗಳನ್ನ ನಾವು ಹಾಕಿಕೊಂಡಿದ್ವಿ, ಅವರಿಗೆ ತರಬೇತಿಗಳನ್ನ ನಾವು ಕೊಟ್ಟಿದ್ದೀವಿ. ವೆಲ್ಡಿಂಗ್ ಆಗಿರಬಹುದು, ಬಹಳಷ್ಟು ತರಬೇತಿಗಳನ್ನ ನಾವು ಕೊಟ್ಟಿದ್ವಿ. ಹಾಗಾಗಿ ಇಲ್ಲಿ ಬಹಳಷ್ಟು ಜನ ಇದ್ರಿ, ಸಾಹಿತಿಗಳು ಬಹಳಷ್ಟು ಚೆನ್ನಾಗಿ ಮಾತಾಡಿದ್ರು. ಏನಂತ ಹೇಳಿದ್ರೆ, ನಮ್ಮ ಮಕ್ಕಳನ್ನ ಒಳ್ಳೆ ನಿಟ್ಟಿನಲ್ಲಿ ಬೆಳೆಸೋದ್ರ ಜೊತೆಗೆ ನಿಮ್ಮ ಪಾತ್ರ ಬಹಳ ಮುಖ್ಯ ಇದೆ. ಪೊಲೀಸ್ನವರು ಮಾತ್ರ ಇದನ್ನ ಮುಂದೆ ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಏರಿಯಾದಲ್ಲಿ ನಾವು ನೋಡಿ, ನಾವು ಹೆಸರು ಹಿಡಿದು ಕರಿತೇವೆ. ಮುಜಾಹಿದ್ ಅನ್ನ ಒಬ್ರು ಹಿಂದೆ ಕೂತಿದ್ದಾರೆ, ನಮ್ಮ ರಿಂಗ್ ರಸ್ತೆಯಲ್ಲಿ ಇದ್ರು. ಎಲ್ಲೇ ಯಾವುದೇ ನಲ್ಲಿ ಅಲ್ಲಿ ನಮ್ಮ ನಾಸೀರ್ ಅವರು ಇದ್ದಾರೆ. ಬಹಳಷ್ಟು ಜನ ನನಗೆ ಪರಿಚಯಿಸ್ತಿದೆ. ನೀವು ಸಹ ಹಿಂದೆ ಯಾವ ರೀತಿ ನಮಗೆ ಸಹಕಾರ ಕೊಟ್ಟು ಉದಯಗಿರಿಯನ್ನ ಶಾಂತ ವಾತಾವರಣದಲ್ಲಿ ತೆಗೆದುಕೊಂಡು ಹೋಗಿದ್ದೇವೆ ನೋಡಿ. 3 ವರ್ಷ 2 ತಿಂಗಳ ಕಾಲ ನಾನಿದ್ದೆ ಅಲ್ಲಿ. ಹಿಂದೆ ಏನೇನೋ ಘಟನೆಗಳು ನಡೆದಿದ್ದು, ಯಾವುದೇ ದೊಡ್ಡ ಘಟನೆಗಳನ್ನ ನಡೆಯದಂತೆ ನಾವು ಈ ಉದಯಗಿರಿ ಪ್ರದೇಶವನ್ನು ನಾವು ತೆಗೆದುಕೊಂಡು ಹೋಗಿದ್ವಿ. ಒಂದು ಬಹಳ ದೊಡ್ಡ ಘಟನೆ ನಡೆದಿತ್ತು ಹಿಂದೆ. KR ಆಸ್ಪತ್ರೆಯಲ್ಲಿ ಇಂಜೆಕ್ಷನ್
ಹಾಕಿ ಒಂದು ಮಗು ಸತ್ತು ಹೋಗಿತ್ತಂತ ಹೇಳಿ ಕೆಟ್ಟ ವಾರ್ತೆಗಳು ಅಂದ್ರೆ ಸುಳ್ಳು ಸುದ್ದಿಗಳು ಹಬ್ತಾ ಇತ್ತು. ಅಂತ ಸಂದರ್ಭದಲ್ಲಿ ಗೌಸಿಯಾ ನಗರದಲ್ಲಿ ಏನೋ ಸುಮಾರು ಸಾವಿರಾರು ಜನ ಸೇರಿದ್ರು. ನಾನು ಬರುವಷ್ಟರಲ್ಲಿ ಏನ್ ಜನ ಸೇರ್ಕೊಂಡ್ ಬಿಟ್ಟಿದ್ರು. ನನಗೆ ಅವಾಗ ಮೌಲಾನಾರವರು ಅಲ್ಲಿ ಗೌಸಿಯಾ ನಗರದಲ್ಲಿ ಕಂಡ್ರು. ನಮ್ಮ ಪೊಲೀಸ್ ಜೀಪ್ ಮೇಲೆ ಅವ್ರು ನಿಲ್ಲಿಸಿ ಮೈಕ್ ಕೊಟ್ಟು ಮಾತಾಡಿಸಿದೆ. 2 ನಿಮಿಷ ನೋಡಪ್ಪ, ಪೊಲೀಸ್ನವ್ರು ಬಂದಿದ್ದಾರೆ, ಒಳ್ಳೆ ಪೊಲೀಸ್ ಅಧಿಕಾರಿಗಳಿದ್ದಾರೆ, ನಿಮ್ಮ ರಕ್ಷಣೆಗೆ ಅವರಿರೋದು, ದಯವಿಟ್ಟು ಕಾನೂನನ್ನ ಕೈಗೆ ತೆಗೆದುಕೊಳ್ಬೇಡಿ. 2 ನಿಮಿಷ ನೋಡಿ, ಸಾವಿರಾರು ಜನ ಡಿಸ್ಪರ್ಸ್ ಆಗಿ ಹೋದ್ರು. ಬಹಳಷ್ಟು ಘಟನೆಗಳು ನಡೆದಿದ್ದಾವೆ. ನಮ್ಮ ಅಲ್ಬದರ್ ಸರ್ಕಲ್ ಇರ್ಬೋದು, ಅಲ್ಲಿ ನಮ್ಮ ಅಪ್ತಾಬ್ ಅವರು ಇದ್ದಾರೆ. ನಾವು ಹೋದ್ರೆ ನಮ್ಮನ್ನ ನೋಡಿ ಜನ ಹೋಗ್ತಾ ಇದ್ರು, ಬಹಳಷ್ಟು ಗೌರವ ಕೊಡ್ತಾ ಇದ್ರು. ಮೂಲೆ ಮೂಲೆಗೆ ನಾವು ಹೋಗಿ ಜನಸಂಪರ್ಕ ಸಭೆಗಳನ್ನ ಮಾಡಿದ್ವಿ. ದಯವಿಟ್ಟು ನೀವೆಲ್ಲರೂ ಇದಕ್ಕೆ ಒಳ್ಳೆಯ ಸಹಕಾರ ಕೊಡಬೇಕು. ಈಗಾಗಲೇ ನಮ್ಮ ರಾಜೇಂದ್ರ ಅವರು ನೋಡಿ ಬಹಳಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಸುಧಾಕರ್ ಅವರು ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ACP CCB ಅವರು ಶರೀಫ್ ಸಾಹೇಬ್ರು ಒಳ್ಳೆ ಅಧಿಕಾರಿಗಳಿದ್ದಾರೆ. ನಮ್ಮ ಒಳ್ಳೆತನ ಮಾತ್ರ ನಡೆಯಲ್ಲ, ನಿಮ್ಮ ಸಹಕಾರ ಖಂಡಿತವಾಗಿ ಬೇಕು. ನಾನು ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಆಗಲ್ಲ, ನಿಮ್ಮ ಪಕ್ಕದಲ್ಲೇ ನಾನಿರುವುದು. ಇಲ್ಲಿ ಏನ್ ನಡೀತದೆ ಅಲ್ಲಿ ನಡೀಲಿಕ್ಕೆ ಅವಕಾಶ ಇದೆ. ಹಾಗಾಗಿ ದಯವಿಟ್ಟು ನೀವೆಲ್ಲರೂ ಪೊಲೀಸರ ಜೊತೆಗೆ ಕೈ ಜೋಡಿಸಿ ನಮ್ಮ ನಗರವನ್ನ ಶಾಂತವಾದ ನಗರ ಅಂತ ಹೇಳಿ ಸಾಂಸ್ಕೃತಿಕ ನಗರಕ್ಕೆ ಇರುವಂತಹ ಹೆಸರನ್ನ ಮುಂದುವರಿಸಿಕೊಂಡು ಹೋಗೋಣ. ನೀವೆಲ್ಲರೂ ದಯವಿಟ್ಟು ಸಹಕಾರವನ್ನು ಕೊಡಬೇಕಂತ ಹೇಳಿ ಕೇಳಿಕೊಳ್ತಾ, ನಮಗೆ ಒಳ್ಳೆಯ ನಮ್ಮ ಹಿರಿಯ ಅಣ್ಣನ ಮಾದರಿಯಲ್ಲಿ ನಮ್ಮ ಕೈಮ್ ಸಾಹೇಬ್ರು, ಸುಂದರರಾಜ್ ಸಾಹೇಬ್ರು ಇದ್ದಾರೆ. ಬಹಳ ಅನುಭವಸ್ಥ ಅಧಿಕಾರಿಗಳು ನಮಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ನೋಡಿ, ಇನ್ನೊಂದು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಕೇಸುಗಳು ಯಾಕೆ ಅಕ್ವಿಟಲ್ ಆಗ್ತದೆ ನೋಡಿ. ಒಂದು ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ ಅಂತ ಹೇಳಿದ್ರೆ ಕೇವಲ ಪೊಲೀಸ್ನವ್ರ ಪಾತ್ರ ಮಾತ್ರ ಅಲ್ಲ, ನ್ಯಾಯಾಲಯ ಇರ್ತದೆ, ಆಮೇಲೆ ವಕೀಲರು ಇರ್ತಾರೆ, ಪಬ್ಲಿಕ್ ಪ್ರಾಸಿಕ್ಯೂಟರ್ ಇರ್ತಾರೆ. ಮುಖ್ಯವಾಗಿ ಯಾರಂತ ಹೇಳಿದ್ರೆ ನೀವೆಲ್ಲರೂ ಸಾಕ್ಷಿದಾರರು. ಏನಾಗ್ತದೆ ಈಗ ಕೋರ್ಟ್ ಅಲ್ಲಿ ನಾವೆಲ್ಲ ಚಾರ್ಜ್ ಶೀಟ್ ರೆಡಿ ಮಾಡ್ಕೊಂಡು ಹೋಗ್ತೀವಿ, ಹೊರಗಡೆನೆ ಕೋರ್ಟಿಗೆ ಬರೋದಕ್ಕಿಂತ ಮುಂಚೆ ರಾಜಿ ಆಗ್ತಾರೆ, ಬಂದು ಸುಳ್ಳು ಸಾಕ್ಷಿ ಹೇಳ್ತಾ ಇದಾರೆ. ಹೇಗ್ ನಿಲ್ತದೆ, ಹೇಗ್ ನಿಲ್ಲಿಕ್ ಸಾಧ್ಯ? ಹಾಗಾಗಿ ಎಲ್ಲ ಅಂಶಗಳ ಮೇಲೆ ನಿರ್ಧಾರ ಆಗ್ತದೆ. ಒಳ್ಳೆ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆನ ನಾವು ಮುಂದೆ ತೆಗೆದುಕೊಂಡು ಹೋಗ್ತೇವೆ. ಈಗಾಗಲೇ ಮಾದಕ ದ್ರವ್ಯದ ಬಗ್ಗೆ ಹೇಳಿದ್ದಾರೆ, ಅದನ್ನ ನಾವು ಕಟ್ಟಿ ಹಾಕ್ಲಿಕ್ಕೆ ಯಶಸ್ವಿ ಆಗ್ತೀವಿ. ಒಳ್ಳೆ ಅಧಿಕಾರಿಗಳಿದ್ದಾರೆ, ನೀವೆಲ್ಲರೂ ಸಹಕಾರ ಕೊಡಬೇಕು. ಮತ್ತೊಂದನ್ನ ಹೇಳಲಿಕ್ಕೆ ಇಚ್ಛೆ ಮಾಡ್ತೇನೆ. ನಾನೀಗ ನಮ್ಮ ಬನ್ನಿ ಮಂಟಪ ಪ್ರದೇಶದಲ್ಲಿ ಕೇರಳದಿಂದ ಬಂದಂತ ಮುಸ್ಲಿಂ ಬಾಂಧವರು ಬಹಳಷ್ಟು ಕೇರಳ ಮಲಯಾಳಿ ಸ್ಟೂಡೆಂಟ್ಸ್ ಇದ್ದಾರೆ. ಈಗ ಒಂದು ವಾರದ ಹಿಂದೆ ನಾವು ಪ್ರೆಸ್ಟೇಜ್ ಫಂಕ್ಷನ್ ಹಾಲ್ ನಲ್ಲಿ ಮೋಟಿವೇಶನಲ್ ಸ್ಪೀಕರ್ ಒಬ್ರು ಹಕೀಂ ಅವರನ್ನ ಕರೆಸಿದ್ವಿ. ಬಹಳ ಅದ್ಭುತವಾಗಿ ಸೌದಿಯಿಂದ ಬಂದಿದ್ರು. ಅವ್ರಿಗೆ ಮಾತನಾಡ್ಲಿಕ್ಕೆ 1.5 ಲಕ್ಷ ಅವ್ರಿಗೆ ಫ್ಲೈಟ್ ಟಿಕೆಟ್ ಎಲ್ಲ ಕೊಟ್ಟು ಕರೆಸಿದ್ರು. ಅಂದ್ರೆ ಯುವಕರಿಗೆ ಯಾವ ರೀತಿ ಒಳ್ಳೆಯವರಾಗಬೇಕು. ಫಾರ್ ಎಕ್ಸಾಂಪಲ್ ನಮ್ಮ ಎಕ್ಸಾಂಪಲ್ ನೋಡಿ, ನಮ್ಮಲ್ಲಿ ಇಬ್ರಾಹಿಂ ಸಾಹೇಬ್ರು IAS ಆಫೀಸರ್ ಇದ್ದಾರೆ. ಅವರ ಎಕ್ಸಾಂಪಲ್ ನಾವು ಕೊಟ್ಟಿದ್ದೀವಿ ನೋಡಿ. ವೇದಿಕೆಯ ಮೇಲೆ ಇದ್ದಾರೆ, IAS ಅಧಿಕಾರಿಯಾಗಿ, ಪೊಲೀಸ್ ಅಧಿಕಾರಿಗಳಾಗಿ, DSP ಆಗಿ, ಸಬ್ ಇನ್ಸ್ಪೆಕ್ಟರ್ ಆಗಿ ಒಳ್ಳೆ ಹೆಸರನ್ನು ತಗೊಳ್ಳಿ ಅಂತ ಹೇಳಿ ಮೋಟಿವೇಶನಲ್ ಸ್ಪೀಕರ್ ನಾವು ಮಾಡಿದ್ವಿ. ಅಂದ್ರೆ ಮಕ್ಕಳಿಗೆ ಒಳ್ಳೆಯ ಮಾರ್ಗದಲ್ಲಿ ಬರೀ, ದುಷ್ಟರ ಸಹವಾಸ ಬಿಡಿ ಅಂತ ಹೇಳಿ. ಈಗ 2-3 ದಿನದ ಹಿಂದೆ ಜಯಲಕ್ಷ್ಮೀಪುರದಿಂದ ಒಂದು 3 ಜನ ಯುವಕರು ನಮ್ಮ ಪೊಲೀಸರು ಹಿಡ್ಕೊಂಡು ಬಂದಿದ್ರು ನೋಡಿ. ಬೆಳಗಿನ ಜಾವ ಅವರು ಕಳ್ಳತನ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಎಲ್ಲ ಯುವಕರು ನಮ್ಮ ಆಫೀಸಿಗೆ ಕರೆಸ್ಕೊಂಡ್ವಿ. ಗೊತ್ತಲ್ಲ ನೀವೇ, ದುಷ್ಟನಿಗೆ ದಂಡಂ ದಶಗುಣಂ. ಸ್ವಲ್ಪ ಅವರಿಗೆ ಪೊಲೀಸ್ ಬಿಸಿಯನ್ನು ತೋರಿಸಿದ್ವಿ, ತಂದೆ ತಾಯಿಯರನ್ನ ಕರೆಸಿದ್ವಿ. ಅವ್ರ ಮುಂದೆ ಅವ್ರಿಗೆ ಹೇಳಿದ್ವಿ, ನೋಡಮ್ಮ, ಮಕ್ಕಳನ್ನ ಮಾಡಿ ಬೀದಿ ಮೇಲೆ ಬಿಟ್ರಲ್ಲ, ಅವ್ರ ಜವಾಬ್ದಾರಿ ನಮ್ಮ ಮೇಲಿದೆ. ಯಾರು ಸಹವಾಸ ಮಾಡ್ತಾನೆ, ಎಲ್ಲಿಗೆ ಹೋಗ್ತಾನೆ, ನೀವು ಕೇಳಬೇಕು. ಈಗ ಅವ್ರೇ ಸರ್ ನಮ್ಮ ಮಾತೇ ಕೇಳಲ್ಲ ಹೇಳಿದ್ವಿ ಅವರಿಗೆ. ನೋಡಿ, ನಾಳೆಯಿಂದ 9 ಗಂಟೆಗೆ ನಮ್ಮ ಪೊಲೀಸನ್ ಕಳಿಸ್ತೀನಿ. 3 ಮನೆ ಇದಾವೆ, 3 ಹುಡುಗರು. 9 ಗಂಟೆಗೆ ಮನೆಯಲ್ಲಿ ಇಲ್ಲ ಅಂತ ಹೇಳಿ ಮರನೇ ದಿನ ನಾನು ಕರ್ಕೊಂಡು ಬಂದು ಅವನ್ನ ರಿಪೇರಿ ಮಾಡೋದು ನನ್ಗೆ ಗೊತ್ತಿದೆ ಅಂತ ಹೇಳಿದೆ. ಅವ್ರು ನೋಡಿ ನಿನ್ನೆಯಿಂದ ಹೋಗಿದ್ದಾರೆ, ಅವ್ರನ್ನ ಫಾಲೋ ಅಪ್ ಮಾಡ್ತಾ ಇದೀವಿ. ನಮ್ಮ ಕೆಲಸವನ್ನ ನಾವು ಮಾಡ್ತೀವಿ. ಖಂಡಿತ ನಾವು ಅದರಲ್ಲಿ ಯಾವುದೇ ರಾಜಿ ಸಂಧಾನ ಮಾಡಲ್ಲ. ಯಾವುದೇ ಮಾದಕ ದ್ರವ್ಯದ ಜೊತೆಗೆ ಕೈಯನ್ನ ನಾವು ಕೆಸರು ಮಾಡ್ಕೊಳ್ಳಿಕ್ ತಯಾರಿಲ್ಲ. ನಮಗ್ ಬೇಕಾಗಿಲ್ಲ. ನಿಮ್ಮ ಮಕ್ಕಳು ಹಾಳಾಗೋದು ಅಷ್ಟೇ, ನಮ್ಮ ಮಕ್ಕಳು ಹಾಳಾಗೋದು ಅಷ್ಟೇ. ಹಾಗಾಗಿ ನಾವು ಚೆನ್ನಾಗಿ ಪೊಲೀಸ್ ಇಲಾಖೆ ಇಲ್ಲೆಲ್ಲ ಇರುವಂತ ಎಲ್ಲ ಅಧಿಕಾರಿಗಳ ಪರವಾಗಿ ನಾನು ನಿಮಗೆ ಭರವಸೆಯನ್ನು ಕೊಡ್ತೀನಿ. ಅದನ್ನ ಮಾದಕ ಏನು ಗಾಂಜಾ ಇರ್ಬೋದು, ಅಫೀಮ್ ಇರ್ಬೋದು, MDMA ಇರ್ಬೋದು, ಅದನ್ನ ತಡೆಗಟ್ಟುವಲಿಕ್ಕೆ ಪ್ರಾಮಾಣಿಕವಾದಂತ ಪ್ರಯತ್ನವನ್ನ ನಾವು ಮಾಡ್ತೀವಿ. ನೀವು ಸಹಕಾರ ಕೊಡಿ, ನೀವು ಮಾಹಿತಿ ಕೊಡಿ, ಅದನ್ನು ನಾವು ಕಾರ್ಯರೂಪಕ್ಕೆ ತರ್ತೇವೆ ಅಂತ ಹೇಳ್ತಾ, ಈ ಒಂದು ಸಂದರ್ಭದಲ್ಲಿ ಬಹಳಷ್ಟು ಜನ ನೀವೆಲ್ಲ ನಮ್ಮ ಆತ್ಮೀಯರು ಬಂದಿದ್ದೀರಿ, ಮೌಲಾನಗಳು ಬಂದಿದ್ದಾರೆ, ರಾಜಕೀಯ ಮುಖಂಡರುಗಳು ಬಂದಿದ್ದಾರೆ. ನಿಮ್ಮ ಸಲಹೆ ಸೂಚನೆಗಳಿಗೆ ನಿಮಗೆ ಧನ್ಯವಾದಗಳನ್ನ ತಿಳಿಸ್ತಾ, ನನಗೂ ಸಹ ಪುಸ್ತಕದಲ್ಲಿದ್ದಂತ ನನ್ನನ್ನು ನಮ್ಮ ಕೈಮ್ ಸಾಹೇಬರಾಗಿರ್ಬೋದು, ರಾಜೇಂದ್ರ ಅವರು ನನ್ನನ್ನು ಇಲ್ಲಿ ಬರಮಾಡಿಕೊಂಡು ನನಗೂ ನಿಮ್ಮನ್ನ ಉದ್ದೇಶಿಸಿ ಮಾತನಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಹಿರಿಯ ಅಧಿಕಾರಿಗಳಿಗೆ, ನಿಮ್ಮ ಎಲ್ಲರಿಗೆ ವಂದನೆಗಳನ್ನ ತಿಳಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ನನ್ನ ಅಧಿಕಾರಿ ಬಂಧುಗಳೇ, ಮಾಜಿ ಮಹಾಪೌರರೇ, ಮಾಜಿ ಕಾರ್ಪೊರೇಟರ್ಗಳೇ, ಧರ್ಮಗುರುಗಳೇ, ಎಲ್ಲ ನನ್ನ ಮುಸ್ಲಿಂ ಸಮುದಾಯದ ಮುಖಂಡರುಗಳೇ, ಯುವಕರೇ, ಬುದ್ಧಿಜೀವಿಗಳೇ, ನಾವು ಈಗ ಚರ್ಚೆ ಮಾಡ್ತಾ ಇದ್ದೀವಿ. ನೀವು ಹಿಂದ್ಗಡೆ ನೋಡಿ ಜನಸಂಪರ್ಕ ಸಭೆ ಅಂತ.
ಪೊಲೀಸರು ಮತ್ತೆ ಜನರ ನಡುವೆ ಸಂಪರ್ಕ ಸಭೆ ಹೇಗೆ ಅಂತ ಹೇಳಿದ್ರೆ ಪೊಲೀಸರು ಮತ್ತೆ ಜನರ ನಡುವೆ ಮಾತ್ರ ಸಂಪರ್ಕ ಸಭೆ ಮಾಡ್ಲೇಬೇಕು. ಬೇರೆ ಇಲಾಖೆಗಳಲ್ಲಿ ಜನಸಂಪರ್ಕ ಸಭೆ ಅವಶ್ಯಕತೆ ಇದೆಯಾ? ಅರ್ಜಿ ಕೊಡ್ತೀರಾ, ಬಂದ್ಬಿಡ್ತೀರಾ, ಕೆಲಸ ಆಗ್ತದೆ, ಒಬ್ರು ಹೋಗ್ತೀರಾ. ಬಟ್ ಇದು ಬಹಳ ಅನಿವಾರ್ಯತೆ ಇದೆ. ಆ ನಿಟ್ಟಲ್ಲಿ ಇವತ್ತು ನಮ್ಮ ಮಾನ್ಯ ಪೊಲೀಸ್ ಆಯುಕ್ತರು ಹೌದು ಉದಯಗಿರಿ ಲಿಮಿಟ್ಸ್ ಅಲ್ಲಿ ಒಂದು ಈ ಜನಸಂಪರ್ಕ ಸಭೆಯನ್ನು ಆಯೋಜನೆ ಮಾಡಿ ಅಂತ ಅವರು ಒಂದು ಸೂಚನೆ ಕೊಟ್ಟಿದ್ರು. ಮಾಡಿದ್ದೇವೆ. ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ್ದೀರಾ, ಬಹಳ ಸಂತೋಷ. ನಿಮ್ಗೆಲ್ಲ ಒಂದು ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಮೈಸೂರು ನಗರದಲ್ಲಿ 5 MLA ಕಾನ್ಸ್ಟಿಟ್ಯೂನ್ಸಿ ಇದೆ, 3 ಫುಲ್ ಪ್ರೂಫ್ MLA ಕಾನ್ಸ್ಟಿಟ್ಯೂನ್ಸಿ, 2 ಅಲ್ಪ ಸ್ವಲ್ಪ. ಒಂದು 12ರಿಂದ 13 ಲಕ್ಷ ವೋಟರ್ಸ್ ಇದ್ದಾರೆ. ಜನಸಂಖ್ಯೆ ತಗೊಂಡ್ರೆ ಒಂದು 16.5 ಲಕ್ಷ ಜನಸಂಖ್ಯೆ ಇದೆ. ಮನೆಗಳನ್ನ ತಗೊಂಡ್ರೆ 2,19,000 ಮನೆಗಳಿದೆ. 2,19,000 ಮನೆಗಳು, 15.5ರಿಂದ 16 ಲಕ್ಷ ಜನರು. ನಮ್ಮ ಪೊಲೀಸ್ ಸಂಖ್ಯೆನ ತಗೊಳ್ಳೋಣ, ಒಂದು 1,800 ಪೊಲೀಸರಿದ್ದಾರೆ. ಒಂದು ನ್ಯಾಷನಲ್ ಪೊಲೀಸ್ ಕಮಿಷನ್ ಪ್ರಕಾರ ತಮಗೆ ಮಾಹಿತಿ ಇರಲಿ, ಒಂದೊಂದು ರಾಜ್ಯದಲ್ಲಿ ಒಂದೊಂದು ವೇರಿ ಆಗ್ತದೆ. 830ರಿಂದ 1,100 ಜನರಿಗೆ ಒಂದು ಪೊಲೀಸ್ ಅಂತ, ಅಲ್ಲಿ ಲಭ್ಯತೆಗೆ ಅನುಗುಣವಾಗಿ ಪೊಲೀಸ್ ವ್ಯವಸ್ಥೆಗಳು ಇದೆ. ಬಟ್ ನಮ್ಮ ಮೈಸೂರು ನಗರದಲ್ಲಿ ಬೇರೆ ಜಿಲ್ಲೆಗಳನ್ನ ಕಂಪೇರ್ ಮಾಡಿದ್ರೆ ಇಲ್ಲಿ ಪೊಲೀಸ್ ಸಂಖ್ಯೆ ಕಂಪೇರಿಟಿವ್ಲಿ ಟು ಅದರ್ ಡಿಸ್ಟ್ರಿಕ್ಟ್ಸ್ ಗುಡ್ ಇದೆ, ವರ್ಸ್ಟ್ ಇಲ್ಲ, ಚೆನ್ನಾಗಿದೆ. ನಾವು ಈಗ ಯೋಚನೆ ಮಾಡ್ತೀವಿ ಅಲ್ಲಿ ಕುತ್ಕೊಂಡು ಇದು ಸಮಸ್ಯೆ ಇದೆ ಅದು ಸಮಸ್ಯೆ ಇದೆ ಅಂತ ಹೇಳಿ. ನಮ್ಮ ಒಬ್ರು ಸಾಹಿತಿಗಳು ಬಹಳ ಅದ್ಭುತವಾಗಿ ಮಾತಾಡಿದ್ರು. ಮೋಟಿವೇಶನಲ್ ಸ್ಪೀಕರ್ ಇನ್ನೊಬ್ರು ಇದ್ರು, ಹೊರಟೋದ್ರು, ಬಹಳ ಚೆನ್ನಾಗಿ ಮಾತಾಡಿದ್ರು. ಮತ್ತೆ ಇವರು ನಮ್ಮ ಕಾರ್ಪೊರೇಟರ್ ಇದ್ರು, ತುಂಬಾ ಚೆನ್ನಾಗಿ ಮಾತಾಡಿದ್ರು. ನಮ್ಮ ಎಷ್ಟು ಬುದ್ಧಿಜೀವಿಗಳಿದ್ದೀರಾ. ನಾವು ನಿಮ್ಮಲ್ಲಿ ನಿರೀಕ್ಷೆ ಮಾಡೋದು ಇಷ್ಟ, ಬೇಜಾರು ಮಾಡ್ಕೋಬೇಡಿ. ಇದು ಯಾವುದೇ ಸಮುದಾಯವನ್ನ ಟಾರ್ಗೆಟ್ ಮಾಡುವಂತದ್ದಲ್ಲ. ನೀವೆಲ್ಲ ನಮ್ಮ ಸಹೋದರರೇ. 5 ಸರಿ ಪ್ರೇಯರ್ ಮಾಡ್ತೀರಾ, ಊಟ ಮಾಡ್ತೀರಾ ಬಿಡ್ತೀರಾ, 5 ಟೈಮ್ಸ್ ಪ್ರೇಯರ್ ಮಾಡ್ತೀರಾ, ಒಳ್ಳೇದನ್ನ ರಿಸೀವ್ ಮಾಡ್ತೀರಾ. ಆ ರಿಸೀವ್ ಮಾಡಿಕೊಂಡು ನೀವು ಅದನ್ನೆಲ್ಲ ಡೈಜೆಸ್ಟ್ ಮಾಡಿಕೊಂಡು ಆಲೋಚನೆಗಳು ಒಳ್ಳೇದೇ ಇರ್ತದೆ. ಯಾರು 2% ಕೆಟ್ಟದ್ದು ಮಾಡಿಬಿಡ್ತಾರೆ, 98% ಇವ್ರು ಹೌದಾ, 2% ಯಾರೋ ತಪ್ಪುಗಳು ಮಾಡಿಬಿಡ್ತಾರೆ. ಅದನ್ನ ನಾವು ತಿದ್ದಬೇಕಾಗಿದೆ. 98 ಜನರಿಗೆ ಆಗಲ್ವಾ? ನಿಮ್ಗೆ ಗೊತ್ತಿರ್ಲಿ, 16 ಲಕ್ಷದ್ದು ನಮ್ದು 16 ಲಕ್ಷ ಜನ ನಮ್ ಕ್ರೈಮ್ ನೋಡ್ತೀರಾ, 3,000 ಕ್ರೈಮ್ ಆಗ್ತದೆ. ಈಗ ಎಷ್ಟು ಪರ್ಸೆಂಟೇಜ್ ಬರ್ತದೆ? 3,000ರಿಂದ 3,500 ಕ್ರೈಮ್ ಆಗ್ತದೆ. ಬೇರೆ ಬೇರೆ ಹೆಡ್ಡಲ್ಲಿ 5,500 ಕ್ರೈಮ್ ಆಗ್ತದೆ ವರ್ಷಕ್ಕೆ. ಅಲ್ಲಿಗೆ ನೀವು ಕ್ರೈಮ್ ನೋಡ್ಕೊಂಡಾಗ ಆತಂಕ ಪಡುವಂತದ್ದೇನಿಲ್ಲ. ಅವಾಗ ಕ್ರೈಮ್ ಆಗ್ತದೆ, ಘಟನೆಗಳು ಘಟಿಸ್ತದೆ, ಕೂಡಲೇ ಪೊಲೀಸ್ ರೆಸ್ಪಾಂಡ್ ಮಾಡ್ತಾರೆ, ಆಕ್ಟ್ ಮಾಡಿದ್ರೆ ತಗೊಂಡೋಗವ್ರನ್ನ ಜೈಲಿಗೆ ಬಿಸಾಕ್ತಾರೆ. ಸಣ್ಣ ಸಣ್ಣ ಘಟನೆಗಳು ಯಾಕೆ ಇಷ್ಟು ದೊಡ್ಡದಾಗ್ತದೆ, ಯಾಕೆ ಇದಿಷ್ಟೊಂದು ಹೆಮ್ಮರ ಮಾಡ್ಕೊಳ್ತಾರೆ, ಅದ್ರಲ್ಲಿ ನಮ್ಮ ತಂದೆ ತಾಯಿಗಳ ಪಾತ್ರಗಳೇನು ಅಂತ ನಾವು ಯೋಚನೆ ಮಾಡಬೇಕು. ಹೌದಾ? ನಾವು 1,000 ಜನಕ್ಕೆ ಅಥವಾ 1,100 ಜನಕ್ಕೆ ಒಂದು ಪೊಲೀಸ್, ಒಂದು ಮನೆಯಲ್ಲಿ 10 ಜನ ಅಂತ ಅನ್ಕೊಳಪ್ಪ, ಮ್ಯಾಕ್ಸಿಮಮ್ ಮಕ್ಕಳು. ಹೌದಾ? ತಂದೆ ತಾಯಿ 2-10 ಮಕ್ಕಳು ನಿರ್ವಹಿಸ್ಲಿಕ್ಕೆ ಆಗಲ್ಲ. ಹೌದು, ಹೊರಗಡೆ ಬಂದ್ಬಿಡ್ತಾರೆ, ಏನ್ ಮಾಡ್ತಾರೆ, ಮಾಡ್ತಾರೆ, ಮಕ್ಕಳ ಬಗ್ಗೆ ಒಂದು ಸ್ವಲ್ಪ ನಿಭಾವಣೆ ಮಾಡ್ಬೇಕಲ್ಲ. ಹೌದು, ಧರ್ಮಗುರುಗಳು, ಮೌಲ್ವಿಗಳು ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಅವ್ರಿಗೆಲ್ಲ ತಿಳುವಳಿಕೆ ಕೊಡ್ಬೇಕು ಅಂತ ನಾವು ಮಾಡ್ತಾ ಇದ್ದೀವಿ. ಅವ್ರು ಮಾಡ್ತಾನೆ ಇರ್ತಾರೆ, ನಿರಂತರವಾಗಿ ಮಾಡ್ತಾರೆ. ಎಲ್ಲಿ ಮಕ್ಕಳು ಹಾದಿ ತಪ್ತಾ ಇರೋದು, ಎಲ್ಲಿ ದಾರಿ ತಪ್ತಾ ಇರೋದು, ಯಾಕೆ ನಾವು ಅವ್ರಿಗೆ ತಿಳುವಳಿಕೆಯನ್ನು ನಿರಂತರವಾಗಿ ಕೊಡ್ಲೇಬೇಕು? ಇದು ನಿಲ್ಲುವಂತದ್ದಲ್ಲ, ನಿರಂತರವಾಗಿ ಮಾಡ್ಲೇಬೇಕು, ತಿಳುವಳಿಕೆ ಕೊಡ್ಲೇಬೇಕು. ನಿಮ್ಗೆ ಗೊತ್ತಿರಲಿ, ನಮ್ಮ ನಗರದಲ್ಲಿ 20 ಪೊಲೀಸ್ ಸ್ಟೇಷನ್ ಇದೆ ಅಂದ್ರೆ 3 ಪೊಲೀಸ್ ಸ್ಟೇಷನ್ ಮಾತ್ರ ನಾವು ಗಮನ ಕೊಡ್ತೇವೆ. ಯಾವುದು? ಉದಯಗಿರಿ ಕೊಡ್ತೇವೆ, ಮಂಡಿ ಕೊಡ್ತೇವೆ, NR ಕೊಡ್ತೇವೆ. ಯಾಕೆ ಕೊಡ್ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಜನರಿಗೆ ತಿಳುವಳಿಕೆ ಕೊಡ್ಬೇಕಾಗ್ತದೆ ಅಂತ. ಯಾಕಂದ್ರೆ ಇಲ್ಲೆಲ್ಲ ಎಲ್ಲ ಇರ್ತಕ್ಕಂಥ ರಾಜಕೀಯ ನೇತರೆಲ್ಲ ಬಹಳ ಬುದ್ಧಿಜೀವಿಗಳಿದ್ದಾರೆ, ಬಹಳ ಉತ್ತಮರಿದ್ದಾರೆ, ತಿಳುವಳಿಕೆ ಕೊಡೋರಿದ್ದಾರೆ. ಆದ್ರೆ ಸಣ್ಣ ಪ್ರಾಯದವ್ರು ನೀವೆಲ್ಲ ಹೇಳಿದ್ರಲ್ಲ, ಚೋಟಾ ಮೋಟೋಗಳು ಅಂತ ಹೇಳಿ, ಅವರು ನಿಯಂತ್ರಣ ಸಿಗ್ತಾ ಇಲ್ಲ. ಹೇಳಲಿಕ್ಕೆ ಹೋದ್ರೆ ಕೇಳಲಿಕ್ಕೆ ಹೋದ್ರೆ ರಿವರ್ಸ್ ಆಗ್ಬಿಡ್ತಾ ಇದ್ದಾರೆ. ಅವ್ರಿಗೆ ಸಿಗ್ತಾ ಇದೆ ಅಂತ ಹೇಳಿದ್ರಲ್ಲ, ಈ ಗಾಂಜಾ, ಅಫೀಮು ಅಥವಾ ನಿಮ್ಮ ಚರಸು ಅಥವಾ ಈ ಬ್ರೌನ್ ಶುಗರ್, ಇವೆಲ್ಲ ಇವ್ರ ಕೈಗೆ ಸಿಗಲ್ಲ. ಇವ್ರ ಕೈಗೆ ಸಿಗೋದು ಯಾವುದು? ಸೊಲ್ಯೂಷನ್, ವೈಟ್ನರ್, ಈ ನಮ್ಮ ಮೆಡಿಕಲ್ ಸ್ಟೋರ್ ಅಲ್ಲಿ ಸಿಗ್ತಕ್ಕಂಥದ್ದು ಕೆಬಲ್ ಟಾನಿಕ್, ಈ ತರದವು ಸ್ವಲ್ಪ ಗಾಂಜಾ ಸೊಪ್ಪುಗಳು, ದೊಡ್ಡ MDMA ಅಂತ ಹೇಳಿದ್ರೆ ಅದೆಲ್ಲ ಸ್ವಲ್ಪ ಹೈ ಕ್ಲಾಸ್ ಜನ ಸಿಗುವಂತವ್ರು, ಯಾರು ಅದಕ್ಕೆ ಅಡಿಕ್ಟ್ ಆಗಿರ್ತಾರೆ. ಅವ್ರಿಗೆ ಯಾರು ಹೊಟ್ಟೆಪಾಡಿ ಕೂಲಿ ಕಾರ್ಮಿಕರಿದ್ದಾರೆ, ಅವ್ರಿಗೆ ಬಹಳ ಸಣ್ಣ ದುಡ್ಡಲ್ಲಿ ಸಿಗ್ಬೇಕು, ಅದು ಸಿಗ್ಬಿಡ್ತಾ ಇದೆ. ಯಾಕೆ ನಮ್ಮ ಮಧ್ಯದಲ್ಲೇ ಸಿಗ್ತಾ ಇದೆ ಇದು? ನೀವು ಅದ್ರ ಬಗ್ಗೆ ಒಂದು ಅಲರ್ಟ್ ಆಗ್ಬೇಕು, ಮೆಸೇಜ್ ಕಳಿಸ್ಬೇಕು. ಎಸ್, ಇಂಥವನ ಈಗ ಮಾಡ್ತಾ ಇದ್ದಾನೆ, ಅವನಿಂದ ನಮ್ಮ ಸಮಾಜಕ್ಕೆ, ನಮ್ಮ ಮಕ್ಕಳಿಗೆ, ನಮ್ಮ ಪರಿಸರಕ್ಕೆ ತೊಂದರೆ ಆಗ್ತದೆ ಅಂದ್ರೆ ಅವನನ್ನ ಕಾನೂನಲ್ಲಿ ದಂಡಿಸ್ಲೇಬೇಕಲ್ಲ. ಹೌದಲ್ವಾ? ಅದನ್ನ ನಿಮ್ ಕಡೆಯಿಂದ ಮಾಹಿತಿ ಜನರೇಟ್ ಆಗ್ಬೇಕು. ಈಗ ಮೊನ್ನೆ ಒಂದು ಸಣ್ಣ ಘಟನೆ ಕೊಲೆಗಳಾಗೋದು, ಸಣ್ಣ ಘಟನೆಗೆ ಇನ್ನೊಬ್ಬನಿಗೆ ಯಾರಿಗೋ ಬಡಿದು ಬಿಡೋದು, ಅದ್ ಮಕ್ಕಳಿಗೆ ಅದ್ರದ್ದೇನು ಭಯ ಇಲ್ವಾ? ಯಾಕೆ ಅವೆಲ್ಲ ಬರಬೇಕು? ಈಗ ನಾವು ಕೇಳಿದ್ರೆ ನಮ್ಮ ಮೌಲ್ವಿಗಳಿಗೆ ಕೇಳ್ತೀವಿ, ನಮ್ಮ ಲೀಡರ್ಗಳಿಗೆ ಕೇಳ್ತೀವಿ, ಹೇಳಿ ನೀವು ಸೊಲ್ಯೂಷನ್ ಕೊಡಿ, ನಮ್ಗೆ ಸಜೆಷನ್ ಕೊಡಿ, ಏನ್ ಮಾಡೋಣ. ನಾವು ನಿಮ್ಮ ಒಟ್ಟಿಗೆ ಇದ್ದೇವೆ,
ಪೊಲೀಸ್ ಒಂದ್ ಕೈಯಿಂದ ಮಾಡ್ಲಿಕ್ಕೆ, ಕಾನೂನು ಕಾಯ್ದೆ ಮಾಡ್ಲಿಕ್ಕೆ ಹೋದ್ರೆ ಕ್ರಮ ಆಗ್ತಾ ಇದೆ, ಜಾಮೀನ್ ಆಗ್ತದೆ, ಹೊರಗ್ ಬರ್ತಾರೆ. ಯಾರೋ ಹೇಳಿದ್ರು ಸರ್ ಬರ್ತಾರೆ ಹಿಂಗೆಲ್ಲ ಜಳಪಿಸ್ತಾರೆ, ಅವರೇ ದುಡ್ಡು ಅವತ್ ಮೇಂಟೈನ್ ಮಾಡ್ತಾರೆ ಅಂತ ಹೇಳಿ. ಕಾನೂನು ಬಿಗಿಗೊಳಿಸ್ತಕ್ಕಂಥದ್ದು ಈಗಾಗಲೇ ನಮ್ಮ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ ಎಲ್ಲ 4-6 ಭಾಗಗಳಿದಾವೆ. ಸಾಕ್ಷಿ ಕೊಡೋದು ಬಹಳ ದೊಡ್ಡ ಭಾಗ. ಅವ್ರು ಕರೆಕ್ಟ್ ಆಗಿ ಹೇಳಿದ್ರೆ ಶಿಕ್ಷೆ ಆಗ್ಬಿಡ್ತದೆ, ಒಂದಿಬ್ರು ಹೇಳಿದ್ರೆ ಸಾಕು ಶಿಕ್ಷೆ ಆಗ್ತದೆ, ಬಟ್ ಹೇಳೋದಿಲ್ಲ. ಕೋರ್ಟ್ ಅಲ್ಲಿ ಬಂದಾಗ ವರ್ಷಗಳಾದಾಗ ಯಾವ್ದೋ ಒಂದು ಇನ್ನೊಬ್ರು ಮುಖ್ಯಸ್ಥರು, ಯಾರೋ ಮುಖಂಡರು, ಧರ್ಮಗುರು ಏನು ಹೇಳ್ತಾರೆ, ಆಯ್ತು ಬಿಡಪ್ಪ ಅದು ಚೋಡಾಬಾಯಿ ಅಂತ ಹೇಳಿ ಮುಗಿಸ್ಬಿಟ್ರೆ ಅವ್ರಿಗೆ ಒಂದು ಅವಕಾಶ ಆಗ್ಬಿಡ್ತದೆ. ನಿಮ್ಗೆ ಗೊತ್ತಿರ್ಲಿ ಮಿತ್ರರೇ, ಪ್ರಕರಣಗಳು ಏನ್ ದಾಖಲಾಗ್ತವೆ ಅದಕ್ಕೆ ಸಂಬಂಧಪಟ್ಟಾಗ ನೋಡಿದ್ರೆ ನಮ್ಮ ಮೈಸೂರು ನಗರದಲ್ಲಿ ಬಹಳ ಪೀಸ್ಫುಲ್ ಆಗಿದೆ. ನಾವು ಕಾನೂನು ರೀತಿ ಕ್ರಮ ತೆಗೆದುಕೊಳ್ತಾ ಇದೀವಿ. ಎಲ್ಲ ಅಧಿಕಾರಿಗಳು ನೋಡಿ 10 ಗಂಟೆಗೆ ಹೇಳಿದ್ರಲ್ಲ, ನಾವು ನಿನ್ನೆ ನಾನು ಬಂದು ಇಲ್ಲಿ ಉದಯಗಿರಿ ಮೇನ್ ರೋಡ್ ಅಲ್ಲೆಲ್ಲ ವಾಕ್ ಮಾಡಿ ಎಲ್ಲ ಕ್ಲೋಸ್ ಮಾಡಿ ನಮ್ಮ ಉದಯಗಿರಿ ಪೊಲೀಸ್ ಸ್ಟೇಷನ್ ACP ಅವರೆಲ್ಲ ಕೆಲಸ ಮಾಡ್ತಾ ಇದೀವಿ. ಜುಲೈಯಲ್ಲಿ ಯಾವ್ದೋ ಒಂದು ಸಣ್ಣ ಡ್ರಗ್ ಮಾಹಿತಿ ಸಿಕ್ತು ಅಂತೇಳಿ ಅದು ಸ್ವಲ್ಪ ಆಯ್ತು. 1.5 ತಿಂಗಳು ನಿರಂತರ ನಮ್ಮ ಕಮಿಷನರ್ ಮೇಡಮ್ ಸಮೇತ ನಾವೆಲ್ಲ ಗಲ್ಲಿಗಳಲ್ಲಿ ರೂಟ್ ಮಾಡಿದ್ವಿ. ನಮ್ಮ ಫಾರೂಕ್ ಹೇಳಿದ್ರು, ಅದನ್ನ ಎಲ್ಲ ಕಡೆ ತಿರುಗಾಡಿದೀವಿ. 1.5 ತಿಂಗಳು ನಿಂತೋಯ್ತು. ಬಟ್ ಇದು ಎಲ್ಲಿ ಉತ್ಪತ್ತಿ ಆಗ್ತಾ ಇದೆ? ಯಾಕೆ ನಾವು ಅದಕ್ಕೆಲ್ಲ ಚಿಕಿತ್ಸೆ ಕೊಡಕ್ ಆಗ್ತಾ ಇಲ್ಲ? ನಾವು ಕಾನೂನು ರೀತಿಯಲ್ಲಿ ಮಾಡ್ತೀವಿ, ನೀವು ಒಳ್ಳೆ ರೀತಿ ನೀತಿಗಳನ್ನ ಹೇಳ್ತಕ್ಕಂಥದ್ದು, ತಿಳುವಳಿಕೆ ಕೊಡ್ತಕ್ಕಂಥದ್ದು, ನೈತಿಕ ಪಾಠಗಳನ್ನ ಹೇಳ್ತಕ್ಕಂಥದ್ದು ಏನಾದ್ರು ಸುಧಾರಣೆ ಮಾಡ್ಬೇಕಲ್ಲ. ಹಂಗ್ ಕೈ ಬಿಟ್ಟು ಕುತ್ಕೊಳ್ಲಿಕ್ಕೆ ಆಗೋದಿಲ್ಲ. ಪೊಲೀಸ್ ಕಾನೂನು ಪಾಲನೆ ಮಾಡುವಂತದ್ದು ಪೊಲೀಸರು ಮಾಡ್ತೇವೆ. ಧರ್ಮಗುರುಗಳು ಒಳ್ಳೇದು ಹೇಳ್ಬೇಕು. ತಂದೆ ತಾಯಿಗಳ ಮಕ್ಕಳ ಬಗ್ಗೆ ಅವ್ರ ಬಗ್ಗೆ ನಿಯಂತ್ರಣ ಇಟ್ಕೋಬೇಕಾಗ್ತದೆ. ಮಗ ಎಲ್ಲೋದ, ಎಲ್ಲಿ ಬಂದ, ಏನ್ ಮಾಡ್ತಾ ಇದ್ದಾನೆ ಅದನ್ನ ಮಾಡ್ಕೊಂಡು ಹೇಳಿದ್ರೆ ಮಾತ್ರ ಏನಾದ್ರೂ ಒಂದು ಒಳ್ಳೆ ರೀತಿ ಸಮಾಜವನ್ನ ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ದಯವಿಟ್ಟು ತಾವೆಲ್ಲರೂ ಇದ್ದೀರಾ, ನಮ್ಗೆ ತಮ್ಮ ಬಗ್ಗೆ ತಮ್ಮ ಗೌರವ ಇದೆ, ಹೆಮ್ಮೆ ಇದೆ. ಬಟ್ ಮಕ್ಕಳ ಬಗ್ಗೆ ಸ್ವಲ್ಪ ನಿಗಾ ಮಾಡಿಗೆ. ಯಾಕಂದ್ರೆ ಸಣ್ಣ ಪ್ರಾಯದ ಹುಡುಗರಿದ್ದಾರೆ. ನಮ್ಮ ಮೊನ್ನೆ ಒಂದು ಪ್ರಕರಣ ಆಯ್ತು, ಅಲ್ಲಿಗೆ ಬಂದೆ. 4 ಗಂಟೆ 15 ನಿಮಿಷ 100 ಹುಡುಗರು ನಿಂತು ಬಿಟ್ಟಿದ್ದಾರೆ ರಸ್ತೆಯಲ್ಲಿ. ಯೋಚನೆ ಮಾಡಿ, ಏನಿತ್ತು ಅವಶ್ಯಕತೆ ಅಷ್ಟು ಜನ ಬೀದಿಗೆ ಬಂದು ನಿಲ್ಲಕ್ಕೆ? ಏನ್ ಕೇಳೋದೇ ಇಲ್ವಾ? ಪ್ಯಾರೆಂಟ್ಸ್ಗಳು ಕೇಳಲ್ವಾ? ನಮ್ ಜೊತೆಗೆ ಬನ್ನಿ, ನಾವು ನಿಮ್ ರೌಂಡ್ಸ್ ಕರ್ಕೊಂಡು ಬೇರೆ ಕಡೆ ಈಗ ಟಕ ಬರೆದ್ರು ಹೊರಕ್ ಬರಲ್ಲ. ಬೇಡಪ್ಪ, ಇಲ್ಲಿ ಸಾಕ್ಷಿ ಪೊಲೀಸ್ ಸಾಕ್ಷಿ ಕರೆದು ಬಿಡ್ತಾರೆ, ಓಡ್ಬಿಡ್ತಾರೆ. ಇಲ್ಲಿ ನಾವು ಕರೆಯಂಗೆ ಇಲ್ಲ, ಲಾಠಿ ಹಿಡ್ಕೊಂಡು ಓಡಿಸ್ಬೇಕು. ಬಂದು ನಮ್ಮ ಮುಂದೆ ಸುತ್ಕೊಂಡು ನಿಂತಿರ್ತಾರೆ. ಆ ತಿಳುವಳಿಕೆ ಬೇಕು. ಮಕ್ಕಳಿಗೆ ಸ್ವಲ್ಪ ವಿವೇಕ ಬೇಕಾಗ್ತದೆ, ಸ್ವಲ್ಪ ನೈತಿಕ ಶಿಕ್ಷಣ ಬೇಕಾಗ್ತದೆ. ಈಗಾಗಲೇ ನಮ್ಮ ಇವರು ACP ಮ್ಯಾಥ್ಯೂ ಕರೆಕ್ಟ್ ಆಗಿ ಹೇಳಿದ್ರು, ಒಂದು ಒಳ್ಳೊಳ್ಳೆ ಯಾರ್ಯಾರು ನಮ್ಮ ಸಮಾಜದ ನಡುವೆ ನಮ್ಮ ನಡುವೆನೇ ಇರ್ತಾರೆ, ಒಳ್ಳೆ ಸಾಧನೆ ಮಾಡಿದ್ರು, ಅವ್ರು ತೋರಿಸ್ಬೇಕು. ಮಗನ ನೀನ್ ಈ ತರ ಆಗು. ಹೌದಾ? ನಮ್ಮಿಲ್ಲೊಬ್ಬ ಶರೀಫ್ ಇದ್ದಾನೆ, ಇಲ್ಲೊಬ್ರು ನಮ್ಮ ತನ್ವೀರ್ ಸಾಹೇಬ್ರು ಇದ್ದಾರೆ, DC IAS ಸಾಹೇಬ್ರು. ಯಾಕೆ ನಮ್ಮ ಮಕ್ಳು ಹಂಗ ಆಗ್ಬಾರ್ದು? ತೋರಿಸ್ಬೇಕು. ಆತರ ಸಾಧನೆಗಳನ್ನ ಮಾಡ್ಕೋಬೇಕು. ಮಕ್ಕಳಲ್ಲಿ ಸ್ವಲ್ಪ ನಾವು ಆತರ ಪರಿವರ್ತನೆ ಮಾಡ್ಲಿಲ್ಲ ಅಂತ ಹೇಳಿದ್ರೆ ನಾಳೆ ನೀವೇ ಪ್ರಶ್ನೆ ಮಾಡ್ಕೊಳ್ತಾ, ಸುಮ್ಮನೆ ನೀವು ಕುತ್ಕೊಂಡಾಗ ಏನಪ್ಪ ಹುಡುಗರು ಹಿಂಗ್ ಹಾಳಾಗ್ಬಿಟ್ಟಿದ್ದಾರೆ, ಎಲ್ಲಿ ಹೋಗ್ತಾ ಇದೆ ಸಮಾಜ, ಪ್ರಶ್ನೆ ಮಾಡ್ಕೊಳ್ತೀರ ಇಲ್ವಾ? ಆತರ ಆಗ್ಬಾರ್ದು. ಅವೆಲ್ಲ ನಮ್ ಕೈಲಿದೆ. ಕಾನೂನು ಖಂಡಿತವಾಗಿ ಅದು ಯಾವುದೇ ರೀತಿಯಲ್ಲಿ ಯಾರಿಗೂ ಮುಲಾಜಿಲ್ಲದ ಕ್ರಮ ಹಾಗೆ ಆಗ್ತದೆ. ನಿಮ್ ಜೊತೆಗೆ ನಾವು ಇದ್ದೇ ಇರ್ತೀವಿ. ಆತರ ಯಾವುದೇ ನಿರ್ದಿಷ್ಟವಾಗಿ ದಯವಿಟ್ಟು ತಾವೆಲ್ಲ ಮಾಹಿತಿ ಕೊಟ್ರೆ ನಾವು ನಿಮ್ ಜೊತೆಗೆ ನಿರಂತರವಾಗಿ ಜೊತೆಲಿದ್ದು ಕೆಲಸ ಮಾಡ್ತೀವಿ ಅಂತ ಹೇಳ್ತಾ, ತಾವೆಲ್ಲರೂ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಾ. ನೀವು ಯಾಕಂದ್ರೆ ಅಮೂಲ್ಯವಾದ ಟೈಮ್ ತಾವೆಲ್ಲಗೆಲ್ಲ ಪ್ರೇಯರ್ ಹೋಗ್ಲಿಕ್ಕೆ ಇರುವಂತದ್ದು. ಆದ್ರೂ ನಮಗೋಸ್ಕರ ಟೈಮ್ ಕೊಟ್ಟು ತಾವು ಬಂದು ಕೂತ್ಕೊಂಡಿದ್ದೀರಾ. ನಾವು ಇವತ್ತು ಉದಯಗಿರಿ ಮಾಡ್ತಾ ಇದೀವಿ, ಅಲ್ಲಿ ಏನು 10 o'clock ಶಾಪ್ ಕ್ಲೋಸ್ ಮಾಡಬೇಕು ಮಾಡಿಸ್ತಾ ಇದೀವಿ. ಕೆಲವೆಲ್ಲ ಉಪಯುಕ್ತವಾದಂತ ಮಾಹಿತಿಯನ್ನ ಕೊಟ್ಟಿದ್ದೀರಾ, ಅದನ್ನ ನಾವು ಮನಸ್ಸಲ್ಲಿ ಇಟ್ಕೊಂಡು ಕೆಲಸ ಮಾಡ್ತೇವೆ. ದಯವಿಟ್ಟು ನಾವು ನಿಮ್ ಜೊತೆಲಿ ಇರ್ತೀವಿ. ಖಂಡಿತವಾಗಿ ತಾವು ಏನೋ ಆಗ್ಬಿಡ್ತು ಅಂತ ಅನ್ಕೋಬೇಡಿ. ಕ್ರೈಮ್ ಫ್ರೀ ಸೊಸೈಟಿ ಹೌದು ಮಾಡ್ಬೇಕು ಅಂತಿದೆ, ಬಟ್ ಆತರ ಸಾಧ್ಯ ಅನ್ನೋದು ಪ್ರಶ್ನೆ ಮಾಡ್ಕೊಳ್ಳೋಣ. ಆ ನಿಟ್ಟಲ್ಲಿ ಎಲ್ಲರೂ ಕೆಲಸ ಮಾಡೋಣ. ಇದು ಸಮಾಜದ ಸಹಭಾಗಿತ್ವದಿಂದ ಮಾತ್ರ ಸಾಧ್ಯ ಅಂತ ನಾನು ಭಾವಿಸ್ತೇನೆ. ಇವೆಲ್ಲ ಪಿಡುಗು, ಏನು ನಾವು ಗಾಂಜಾ ಅಂತ ಹೇಳ್ತಲ್ಲ, ಅದು ಪಿಡುಗು. ಅದಕ್ಕೆ ಬಲಿಯಾಗಿದ್ದಾವೆ. ಮಕ್ಕಳನ್ನ ಹೊರಗೆ ತರಬೇಕು. ಸಣ್ಣ ನಾ ಹೇಳಿದ್ನಲ್ಲ, ಯಾಕೆ ಮಂಡಿ ಲಿಮಿಟ್ಸ್ ಅಲ್ಲಿ ಸಿಗ್ಬೇಕು, ಯಾಕೆ ನಮ್ಮ ಉದಯಗಿರಿ ಲಿಮಿಟ್ಸ್ ಅಲ್ಲಿ ಸಿಗ್ಬೇಕು, ಇಲ್ಲಿ ತಗೊಂಡೋಗಿ ಬೇರೆ ಕಡೆ ಹೋಗಿ ಮಾರ್ತಾರೆ ಯಾಕೆ? ನಾವು ನೋಡ್ಬೇಕಲ್ವಾ? ಅದನ್ನ ದಯಮಾಡಿ ನಾವ್ ಯಾರು ಸೀನಿಯರ್ಸ್ಗಳಿದ್ದೀರಾ, ಮುಖಂಡರುಗಳಿದ್ದೀರಾ, ಮೌಲ್ಯಸ್ಗಳಿದ್ದೀರಾ, ಬುದ್ಧಿಜೀವಿಗಳಿದ್ದೀರಾ, ಸಾಹಿತಿಗಳಿದ್ದೀರಾ, ಎಲ್ಲರೂ ಇದ್ರ ಇಲ್ಲಿ. ದಯವಿಟ್ಟು ಇದ್ರ ಬಗ್ಗೆ ನಾವೆಲ್ಲ ಒಂದು ಕಲೆಕ್ಟಿವ್ ಆಗಿ ಎಫರ್ಟ್ ಮಾಡೋಣ. ನಾವು ನಿಮ್ ಜೊತೆಗೆ ಇರ್ತೀವಿ ಅಂತ ಹೇಳ್ತಾ, ನಮ್ಗೆ ಇಲ್ಲಿ ಬಂದು ನಿಮ್ ಜೊತೆಗೆ ಮಾತಾಡಿ ನನ್ನ ಅಭಿಪ್ರಾಯಗಳನ್ನ ಹಂಚ್ಕೊಳ್ಳಿಕ್ಕೆ, ಜೊತೆಗೆ ಲೀಡರ್ಗಳನ್ನೆಲ್ಲ ನೋಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ರಿಗೂ, ಮತ್ತೆ ವಿಶೇಷವಾಗಿ ನಮ್ಮ ಆಯುಕ್ತರು ಬರ್ಲಿಕ್ಕಿತ್ತು, ಆದ್ರೆ ಅವರು ಇದನ್ನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ನಿರಂತರವಾಗಿ ನಡೀಲಿ ಅಂತ ಹೇಳಿ ಅವರು ಸಮೇತ ನಮ್ಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಆ ನಿಟ್ಟಲ್ಲಿ ನಿಮ್ಮೆಲ್ರಿಗೂ ಹೊಂದಿಸಿ ಮತ್ತೆ ವೇದಿಕೆ ಮೇಲೆ ಇರ್ತಕ್ಕಂಥ ನನ್ನೆಲ್ಲ ಸಹೋದರ ಅಧಿಕಾರಿಗಳು ಹೊಂದಿಸಿ ನನ್ನ ಮಾತನ್ನ ಮುಗಿಸ್ತೇನೆ. ನಮಸ್ಕಾರ.